ಸಿನಿಮಾಗೆ ನೀವು ಡೇಂಜರಾ? ನಮ್ಮ ಬಾಸ್ ಸಿನಿಮಾಕ್ಕೂ ರಿಲೇಟೆಡ್ ಇಲ್ಲ ಇವತ್ತು. ಮೋನಿಕಾ ನಮ್ಗೆ ಅದೃಷ್ಟ. ಪ್ರೆಸ್ ಮೀಟ್ ಗಳಲ್ಲಿ ನೀವ್ ಯಾಕೆ ಇರ್ಲಿಲ್ಲ ಇಷ್ಟು ದಿನ? ಬಾಸ್ ಸಿನಿಮಾ ಬರ್ತಿದೆ ಅಂತ ತುಂಬಾ ಸೌಂಡ್ ಅಲ್ಲಿ ಇದೆ. ಯಾವ ಪಾತ್ರನೂ ಇನ್ಫ್ಲೂಯೆನ್ಸ್ ಇಲ್ಲ ಆ ಪಾತ್ರಕ್ಕೆ. ನಂಗೆ ಡಿ ಬಾಸೇ ನೆನಪಾಗ್ತಾರೆ. ಹಿಂಗ ಒಂದ್ ಸೆಕೆಂಡು ಡಿ ಬಾಸ್ ಅವ್ರು ಬಂದ್ರ ನೆನಪಿಗೆ ಬಂದಿಲ್ಲ. ಚೆನ್ನಾಗಿ ಕ್ವಶನ್ ಕೇಳ್ತೀರಾ ಮೇಡಮ್ ನೀವು. ತನುಷು ಹೀರೋ ಕಮ್ ಪೊಲಿಟಿಕಲ್ ಲೀಡರ್ ಆಗ್ತಾರೆ ಸಿನಿಮಾದಲ್ಲಿ ಒಬ್ಬ ಸೆಲೆಬ್ರಿಟಿ, ಬರೀ ಸೆಲೆಬ್ರಿಟಿ ಅಷ್ಟೇ, ಪಾಲಿಟಿಕ್ಸ್ ಬರಲ್ಲ. ಅದು ಆನ್ಸರ್ ಸಿನಿಮಾ ಕೊಡುದು. ಬಾಸ್ ಟೈಟಲ್ ಕೂಡ, ಆ ಬಾಸ್ ಟೈಟಲ್ ಕೂಡ ಹಂಗೆ ಇದೆ, ಅದೇ ಶೇಡ್ ಅಂದ್ರೆ ಟೆಕ್ಸ್ಚರ್ ಇದೆ, ಕಲರ್ ಸೇಮ್ ಇದೆ. ನೀವು ಅಲ್ಲಾದ್ರೂ ಸ್ವಲ್ಪ ಚೇಂಜ್ ಮಾಡ್ಬೋದಾಗಿತ್ತು ಅಂತ ನಾನು. ಇಲ್ಲ ಇಲ್ಲ ಇಲ್ಲ, ಇನ್ನೋಸೆಂಟ್ ಅಂತ ಅವ್ರು ಹೇಳೋ ವರ್ಡು, ಬಾಸ್ ಅಲ್ಲಿ ಹೇಳಿರೋ ವರ್ಡು ಸೇಮ್ ಟು ಸೇಮ್ ಅಂತ ಅನ್ಸುತ್ತೆ. ದರ್ಶನ್ ಸರ್ ಪ್ರಕರಣಕ್ಕೂ ಈ ಸಂಬಂಧಕ್ಕೂ ಕಂಪ್ಯಾರಿಸನ್ ಮಾಡೋದು. ಶೀಲಾಗೌಡ ಮತ್ತೆ ಲಕ್ಷ್ಮಿ ಅಂತೆಲ್ಲ ಇಟ್ಟಿದ್ರ, ಅಷ್ಟನ್ನ ಇಡೋದಕ್ಕೆ ಗಟ್ಸ್ ತೋರಿಸಿದವ್ರಿಗೆ. ತನುಷ್ಗೂ ಬೇರೆ ಹೆಸರು. ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಮೇಡಮ್. ಅವ್ರು ಕೈ ಕೊಟ್ರು ಅವ್ರು ಕರೆಯಲ್ಲ ಅಂತ ಪಾಪ. ಶೀಲಾಗೌಡ ಸಿನಿಮಾದಲ್ಲಿ ಏನು ಅಂತ ಅವರೊಂದು ಮಾಡೆಲ್ ಆಗಿರ್ತಾರೆ. ಇರೋಕ್ಕಿಂತ ಅವ್ರದೇನೆ ಜಾಸ್ತಿ ಇರೋದು. ಶೀಲಾ ಜೊತೆ ಎಮೋಷನಲ್ ಸೀಕ್ವೆನ್ಸಸ್ ಇರುತ್ತೆ, ಲಕ್ಷ್ಮಿ ಜೊತೆ ಎಷ್ಟು ಗ್ರಾಟಿಟ್ಯೂಡ್ ಇದೆ ನಿಮ್ಗೆ ಡಿ ಬಾಸ್ ಮೇಲೆ? ಸೊ ಅವ್ರು ಆದಷ್ಟು ಬೇಗ ಬರ್ಲಿ. ಅದು ದೊಡ್ಡ ಸ್ಟಾರ್, ಅವ್ರು ಬಂದ್ರೆ ಥಿಯೇಟರ್ ತುಂಬುತ್ತೆ. ಸಿಂಹನ ಬೋನಿಗೆ ಹಾಕಿದಿರಾ? ಹೀರೋ ಕ್ಯಾರೆಕ್ಟರ್ ಸಿಂಹನ ರೆಪ್ರೆಸೆಂಟ್ ಮಾಡುತ್ತಾ? ಅಲ್ಲ ಅಲ್ಲ, ಬೋನಲ್ಲಿ ಇದ್ರು ಸಿಂಹ ಸಿಂಹನೇನೆ, ಔಟ್ ಸೈಡ್ ಹೊರಗಡೆ ಇದ್ರು ಸಿಂಹನೇ. ಸಿನಿಮಾ ಶುರುವಾದಾಗ ಬಾಸ್ ಅಂತ ಟೈಟಲ್ ಇತ್ತು. ಟೈಟ್ಲ್ ಇಂದನೇ ಸಾಕಷ್ಟು ಸೌಂಡ್ ಮಾಡಿದಂತ ಸಿನಿಮಾ. ಅನಂತರ ಒಂದು ಟೀಸರ್ ರಿಲೀಸ್ ಆಗುತ್ತೆ, ಒಂದು ಹಾಡ್ ರಿಲೀಸ್ ಆಗುತ್ತೆ. ಆರಂಭದಲ್ಲಿ ಸರಿಯಾಗಿ ಟೇಕ್ ಆಫ್ ತಗೊಳ್ತು ಸಿನಿಮಾ, ಆದ್ರೆ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು. ಇದು ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ ಅನ್ನೋ ಆ ಛಾಯೆ ಕಾಣಿಸ್ಕೊಂಡಾಗ ಆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಪಬ್ಲಿಸಿಟಿ ಪ್ರಮೋಟ್ ಆಯ್ತು. ಜೊತೆಗೆ ಕಾಂಟ್ರವರ್ಸಿನೂ ಕೂಡ ಮೈ ಮೇಲೆ ಹೇಳ್ಕೊಳ್ತು. ಈ ಕಾಂಟ್ರವರ್ಸಿ ಅಂದ್ರೆ ಸಿನಿಮಾ ದುಡ್ಡು ಕೊಟ್ಟರು ಕೂಡ ಇಷ್ಟೊಂದು ಪ್ರಮೋಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದೊಂದು ವಿವಾದದ ಕಾರಣಕ್ಕಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಸಿನಿಮಾ ಬಾಸ್. ಇದೀಗ ನನ್ನ ಜೊತೆ ಬಾಸ್ ಸಿನಿಮಾ ತಂಡ ಇದೆ. ನಿಜವಾಗ್ಲೂ ಇದು ಡಿ ಬಾಸ್ ಹಾಗೂ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಸಿನಿಮಾನ ಅಥವಾ ಬೇರೆಯದ್ದೇ ಸಿನಿಮಾದ? ಯಾಕಂದ್ರೆ 4 ಪ್ರೆಸ್ ಮೀಟ್ ಮಾಡಿದ್ದಾರೆ, ಆದ್ರೆ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅವರ ವಿಷನ್ ಏನಿದೆ, ಅವ್ರಿಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ. ಈಗ ನನ್ನ ಜೊತೆ ಬಾಸ್ ಸಿನಿಮಾ ತಂಡ ಇದೆ, ಅವ್ರನ್ನ ಬರ್ಮಾಡ್ಕೊಳ್ತೀನಿ. ಸೊ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಮೊದಲಿಗೆ ಫೈನ್ ಮೇಡಮ್, ಚೆನ್ನಾಗಿದ್ದೀವಿ. ಓಕೆ ಸರ್, ನೀವು ಆರಾಮ್? ಮಾಮ್ ನೀವು? ಸೂಪರ್. ನಾನು ಫಸ್ಟ್ ಇವರಿಂದ ಶುರು ಮಾಡ್ತೀನಿ. ಈ ಸಿನಿಮಾದಲ್ಲಿ ಡೇಂಜರ್ ಅಂತ ನಿಮ್ಮ ಇವತ್ತಿನ ಕಾಸ್ಟ್ಯೂಮ್ ಮತ್ತೆ ಸಿನಿಮಾದ ಟೈಟಲ್ ಹೇಳ್ತದೆ. ಬಾಸ್ ಸಿನಿಮಾಗೆ ನೀವು ಡೇಂಜರಾ ಅಥವಾ ಪ್ಲಸ್ ಆಗುತ್ತಾ ಅಥವಾ ಅದೃಷ್ಟನ ಏನಂತ ಹೇಳ್ತೀರಿ? ನನ್ನ ಕಾಸ್ಟ್ಯೂಮ್ಗೂ ನಮ್ಮ ಬಾಸ್ ಸಿನಿಮಾಕ್ಕೂ ರಿಲೇಟೆಡ್ ಇಲ್ಲ ಇವತ್ತು. ಮೋನಿಕಾ ನಮ್ಗೆ ಅದೃಷ್ಟ. ಸರಿ, ವಂದಿತಾ ನಮ್ಗೆ ಅದೃಷ್ಟ. ಅದಕ್ಕೆ ಏನು ರಿಲೇಟೆಡ್ ಇಲ್ಲ. ನಿಮಗೆ ನಿಮ್ಮ ಕ್ಯಾರೆಕ್ಟರ್ಗೆ, ನಿಮ್ಮ ಕ್ಯಾರೆಕ್ಟರ್ಗೆ ಸಿನಿಮಾಗೆ ಓಕೆ. ಅದಕ್ಕೆ ಏನು ರಿಲೇಟೆಡ್ ಇಲ್ಲ. ನನ್ನ ಪಾತ್ರ ನೀವು ಹೇಳ್ದಂಗೆ ಕಿಕ್ ಕೊಡುತ್ತೆ ಜನಕ್ಕೆ. ಯಾಕಂದ್ರೆ ಬೋಲ್ಡ್ ಅಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಇಷ್ಟಪಡ್ತಾರೆ ಜನರು. ಕಥೆಲಿ ಹೆಂಗ್ ತಗೊಂಡೋಗುತ್ತೆ ಅಂತ ನಾನು ನೋಡ್ಬೇಕು. ಬೇರೆ ಎಲ್ಲ ಪಾತ್ರಗಳ ಜೊತೆಗೆ ನಂದು ಹೆಂಗ್ ಹೋಗುತ್ತೆ ಅಂತ ನೋಡ್ಬೇಕು ನಾನು. ಬಟ್ ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಹಂಗೆ ಜನಗಳು ಇಷ್ಟಪಡ್ತಾರೆ. ನೋಡ್ಬೇಕು. ಜಸ್ಟ್ ಒಂದ್ ಶಾರ್ಟ್ ಅಲ್ಲಿ ಹಿಂಗ್ ಪಾಸ್ ಆಗ್ತೀರಾ. ತುಂಬಾ ಜನಕ್ಕೆ ಗೊತ್ತಿರೋರ್ಗೆ ಇದು ವಂದಿತಾ ಅಂತ ಗೊತ್ತಾಗುತ್ತೆ, ಕೆಲವರಿಗಂತೂ ಗೊತ್ತೇ ಆಗಲ್ಲ. ಪ್ರೆಸ್ ಮೀಟ್ ಗಳಲ್ಲಿ ನೀವ್ ಯಾಕೆ ಇರ್ಲಿಲ್ಲ ಇಷ್ಟು ದಿನ ನನ್ಗೆ ಗೊತ್ತಿಲ್ಲ. ಸೊ ಅದೊಂದು ಶಾರ್ಟ್ ನೋಡಿ ನಿಮ್ಗೆ ಇದು ನೀವೇ ಅಂದ್ರೆ ಕ್ಯಾರೆಕ್ಟರ್ ಮಾಡಿರೋದು ಅಂತ ಐಡೆಂಟಿಫೈ ಮಾಡಿದ್ರ ಎಲ್ಲಾದ್ರೂ ಓದ್ ಕಡೆ ನೀವು ಬಾಸ್ ಸಿನಿಮಾದಲ್ಲಿ ಅಂತ ಜನ ಎಸ್ಪೆಷಲಿ? ಮೊದಲನೇದಾಗಿ ಟೀಮಿಗೆ ಸಾರಿ ಹೇಳ್ಬೇಕು. ಯಾಕಂದ್ರೆ 2 ಪ್ರೆಸ್ ಮೀಟಿಗೆ ನಾನು ಬರ್ಲಿಲ್ಲ. ಒಂದು ಫಸ್ಟ್ ಪ್ರೆಸ್ ಮೀಟಿಗೆ ಬಂದಿದ್ದೆ ನಾನು. ಒಂದು ಪ್ರೆಸ್ ಮೀಟಲ್ಲಿ ನನಗೆ ಶೂಟಿಂಗ್ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ನನಗೆ ಹುಷಾರಿರಲಿಲ್ಲ, ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ. ಸೊ ಅದರಿಂದ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅಷ್ಟೇ. ಅದು ಬಿಟ್ಟು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ರೆಕಗ್ನೈಸ್ ಮಾಡಿದ್ದಾರೆ ಆ್ಯಂಡ್ ಎಲ್ರಿಗೂ ಗೊತ್ತು ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ. ಇನ್ನ ಸಾಕಷ್ಟು ಜನ ರೆಕಗ್ನೈಸ್ ಮಾಡಿಲ್ಲ, ಗೊತ್ತಾಗಿಲ್ಲ ಅವರಿಗೆ. ಆ್ಯಂಡ್ ನಾವು ಒಂದು ಚಿಕ್ಕ ಬಿಟ್ ಅಷ್ಟೇ ಬಿಟ್ಟಿರೋದು. ಸೊ ಅದರಿಂದ ತುಂಬ ಜನಕ್ಕೆ ರೀಚ್ ಆಗಿಲ್ಲ. ಬಟ್ ಬಾಸ್ ಸಿನಿಮಾ ಬರ್ತಿದೆ ಅಂತ ತುಂಬ ಸೌಂಡಲ್ಲಿದೆ.
ಸರ್ ಅವ್ರು ಮಾತಾಡ್ಬೇಕಾದ್ರೆ ನಮ್ಗೆ ವಂದಿತಾ ನಮ್ಗೆ ಅದೃಷ್ಟ ಅಂತ ಹೇಳಿದ್ರಿ. ನೀವು ಅದೇ ಹೇಳಿದ್ರು ಡೇಂಜರ್ ಅಂತ, ನನ್ ಪರ್ಸೆಪ್ಷನ್ ಅಲ್ಲಿ ನಂಗೆ ಡೇಂಜರ್ ಅಂತ ಅನಿಸ್ತು, ನೀವು ಅದೃಷ್ಟ ಅಂತ ಹೇಳ್ತಿದ್ರಿ. ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಮಾತಾಡೋದಾದ್ರೆ. ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ನನಗೆ ನಮ್ಮ ಚಿತ್ರತಂಡದಲ್ಲಿ ಎಲ್ಲರೂ ಆರ್ಟಿಸ್ಟ್ಗಳು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಬೇಜಾರಾಗಿ ಇವರು ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಅಂದ್ರೆ ಇನ್ ಡೆಪ್ತ್ ಅಂತ ಹೇಳ್ತಾರಲ್ಲ, ಆ ಡೆಪ್ತ್ಗೆ ಹೋಗಿ ಇವ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಅದಕ್ಕೋಸ್ಕರ ನಮ್ಗೆ ಅದೃಷ್ಟ ಅಂತ ಹೇಳಿದ್ದು ನಾನು. ಓಕೆ, ತನುಷ್ ಸರ್ ಪರ್ಸನಲಿ ಪಕ್ಕಕ್ಕಿಡೋಣ. ಈ ಸಿನಿಮಾದ ಕ್ಯಾರೆಕ್ಟರ್ ನಿಮ್ಮ ಹೆಸರೇನು ಅಂತ? ತನುಷ್ ಸೈಲೆಂಟಾ ಅಥವಾ ವೈಲೆಂಟಾ? ನಾರ್ಮಲ್ ಕ್ಯಾರೆಕ್ಟರ್. ಇವಾಗ ನಾನು ನಿಮ್ಮ ಮುಂದೆ ತನುಷ್ ಕ್ಯಾರೆಕ್ಟರ್ ಸೈಲೆಂಟಾ, ವೈಲೆಂಟಾ, ಇನ್ನೋಸೆಂಟ್ ಅಂತ ನಾವು ಟೀಸರ್ ಅಲ್ಲಿ ನಮ್ಗೆ ಗೊತ್ತಾಗಿದೆ. ಬಟ್ ಇನ್ ಡೆಪ್ತ್ ಆಗಿ ಹೋಗೋದಾದ್ರೆ ಇನ್ನೋಸೆಂಟ್ ಅಂತ ನೀವು ಟೀಸರ್ ಅಲ್ಲಿ ನೋಡಿದಾರಲ್ಲ, ಆ ಇನ್ನೋಸೆಂಟ್ ಅನ್ನೋದು ಆ ಸಿಚುವೇಶನ್ಗೆ ಇನ್ನೋಸೆಂಟ್. ಅದರ್ವೈಸ್ ಕ್ಯಾರೆಕ್ಟರ್ ಅಂತ ಬಂದ್ರೆ ಒಬ್ಬ ನಾರ್ಮಲ್ ಮನುಷ್ಯ. ಇವಾಗ ನಾನು ನಿಮ್ ಜೊತೆ ಕುತ್ಕೊಂಡು ಹೆಂಗ್ ಮಾತಾಡ್ತಾ ಇದೀನೋ ಇದೇ ತರ ಕ್ಯಾರೆಕ್ಟರ್ ನಂದು. ವೈಲೆಂಟ್ ಆಗ್ಲಿ ಆ ತರ ಏನೂ ಇಲ್ಲ ಅಲ್ಲಿ. ಆಕ್ಷನ್ ಇಲ್ಲ, ಮತ್ತೆ ಬೇರೆ ಆದಂತ ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲ ಅದರಲ್ಲಿ. ಒಬ್ಬ ನಾರ್ಮಲ್ ಪರ್ಸನ್, ಒಬ್ಬ ಸೆಲೆಬ್ರಿಟಿ, ಅವ್ರ ಜೀವನದಲ್ಲಿ ಯಾವ ತರ ಲೈಫ್ ಸ್ಟೈಲ್ ಇರುತ್ತೆ ಆ ತರ ಇರುತ್ತೆ. ಅವರು ನಾರ್ಮಲ್ ಕಾಮ್ ಆಗಿ ಕಂಪೋಸ್ಡ್ ಆಗಿ ಹೋಗ್ತಾ ಇರ್ತಾರೆ. ಅದೇ ತರನೂ ಇರುತ್ತೆ. ತನುಷ್ ಸಿನಿಮಾದಲ್ಲಿ ಹೀರೋ ಆಗಿರ್ತಾರೆ ಅಂತ ಅದು ಕಟ್ಔಟ್ ಸೀಕ್ವೆನ್ಸ್ ನಮ್ಗೆ ಹೇಳುತ್ತೆ. ನಿಮಗೆ ಬಂದ್ ಫ್ಯಾನ್ಸ್ ಎಲ್ಲ ಮುತ್ತಿಗೆ ಹಾಕೋದು, ಅವ್ರ ಜೊತೆ ಫೋಟೋ ತಗೊಳ್ಳೋದು ಹೇಳಿ. ತನುಷ್ ಸಿನಿಮಾದಲ್ಲಿ ಹೀರೋ ಕಮ್ ವಿಲನ್ನ ಅಥವಾ ಬರೀ ಹೀರೋ ಮಾತ್ರ ಆಗಿರ್ತಾರ? ಹೀರೋ ಮಾತ್ರ. ಓಕೆ, ಆ ಒಂದು ಪಾತ್ರನ ಕ್ಯಾರಿ ಮಾಡೋದಕ್ಕೆ, ಆ ಮ್ಯಾನರಿಸಮ್ ನ ಕ್ಯಾರಿ ಮಾಡೋದಕ್ಕೆ ಯಾರು ನಿಮ್ಗೆ ಇನ್ಸ್ಪೈರು? ಡೈರೆಕ್ಟರ್ ಹೇಳ್ದಂತ ವರ್ಷನ್ ಅಷ್ಟೇನಾ ಅಥವಾ ಯಾವ್ದಾದ್ರು ಒಂದು ಪಾತ್ರ ನೋಡಿ ಅದನ್ನ ನೀವು ಕ್ಯಾರಿ ಮಾಡಿದ್ದೀರಾ? ಅಲ್ಲಿ ಕ್ಯಾರಿ ಮಾಡ್ಬೇಕಾಗಿರೋಂಥದ್ದು ಕ್ಯಾರೆಕ್ಟರ್ನ. ಆ ಕ್ಯಾರೆಕ್ಟರ್ ಡೈರೆಕ್ಟರ್ ನನಗೆ ಏನ್ ಕತೆ ಹೇಳಿದ್ರೋ ಆ ಕಥೆಯಲ್ಲಿ ಬರೋಂಥ ಒಂದು ಕ್ಯಾರೆಕ್ಟರ್ನ ನಾನು ಕ್ಯಾರಿ ಮಾಡಿದ್ದೀನಿ. ಅಲ್ಲಿ ಯಾವುದು ಬೇರೆ ಪರ್ಸನ್ನು ಅಥವಾ ಬೇರೆ ಹೀರೋಗಳಾಗ್ಲಿ ಅಥವಾ ಬೇರೆ ಯಾವ್ದು ಕ್ರಿಕೆಟರ್ ಆಗ್ಲಿ, ಪೊಲಿಟಿಷಿಯನ್ ಆಗ್ಲಿ, ಆ ಯಾವ್ದು ಕ್ಯಾರೆಕ್ಟರ್ ನೋಡ್ಬಿಟ್ಟು ನಾನು ಯಾವ್ದು ಇನ್ಸ್ಪೈರ್ ಆಗಿಲ್ಲ. ಸೊ ಆ ಕ್ಯಾರೆಕ್ಟರ್, ನಮ್ಮ ಕಥೆಯಲ್ಲಿರೋ ಕ್ಯಾರೆಕ್ಟರ್ಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಬೇರೆ ಯಾವ ಪಾತ್ರನೂ ಇನ್ಫ್ಲೂಯೆನ್ಸ್ ಇಲ್ಲ ಆ ಪಾತ್ರಕ್ಕೆ? ಯಾವ್ದು ಇನ್ಫ್ಲೂಯೆನ್ಸ್ ಇಲ್ಲ. ಓಕೆ, ನೀವು ಕಾರಿಂದ ಇಳಿಯೋ ಸೀಕ್ವೆನ್ಸ್ ಆಗಿರ್ಬೋದು, ಫ್ಯಾನ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋ ಸೀಕ್ವೆನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ನನಗೆ ಪರ್ಸನಲಿ, ಬೇರೆಯವ್ರು ನನ್ಗೆ ಗೊತ್ತಿಲ್ಲ, ನಂಗೆ ಡಿ ಬಾಸೇ ನೆನಪಾಗ್ತಾರೆ. ಸೊ ನೀವು ಅವರು ಅಂದ್ರೆ ಆ ಪಾತ್ರಕ್ಕೆ ಪ್ರವೇಶ ಮಾಡಿದಾಗ ಅಥವಾ ಪಾತ್ರನ ಪ್ಲೇ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಒಂದ್ ಸೆಕೆಂಡು ಡಿ ಬಾಸ್ ಅವ್ರು ಬಂದ್ರ ನೆನಪಿಗೆ ಬಂದಿಲ್ಲ? ನಾನು ಆ ಕ್ಯಾರೆಕ್ಟರ್ ಮಾಡೇ ಇಲ್ವಲ್ಲ. ಅಲ್ಲ, ಮಾಡಿಲ್ಲ. ಜನರಲಿ ಚೆನ್ನಾಗಿ ಕ್ವಶನ್ ಕೇಳ್ತೀರಾ ಮೇಡಮ್ ನೀವು? ಅಲ್ಲ, ನಂಗೆ ಅನ್ಸಿಲ್ಲ ಕೇಳ್ತಾ ಇದ್ದೀನಿ. ಡಿ ಬಾಸ್ ನಿಮ್ ಕಣ್ಮುಂದೆ ಬಂದ್ರ ಇಲ್ವಾ? ಇಲ್ಲ, ಬಂದಿಲ್ಲ. ಅಂದ್ರೆ ನಾನು ಆ ಕ್ಯಾರೆಕ್ಟರ್ ನಾನು ಹೇಳಿದ್ನಲ್ಲ ಮೇಡಮ್, ನನ್ಗೆ ಕ್ಯಾರೆಕ್ಟರ್ ಕೊಟ್ಟಿದ್ದ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಒಬ್ಬ ದೊಡ್ಡ ಸೆಲೆಬ್ರಿಟಿ, ದೊಡ್ಡ ಸ್ಟಾರ್, ಅದು ಯಾವ್ದು ಬೇರೆ ಫೀಲ್ಡ್ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಅದು ಸೆಲೆಬ್ರಿಟಿ ಅವ್ನು ಹೆಂಗ್ ಬಿಹೇವ್ ಮಾಡಬೇಕು, ಕೂತ್ಕೊಬೇಕು, ನಿಂತ್ಕೊಬೇಕು, ಮಾತಾಡಬೇಕು, ಫ್ರೆಂಡ್ಲಿ ಆಗಿರ್ಬೇಕು, ಎಲ್ಲ ಒಂದು ಸರ್ಕಲ್ ಇರುತ್ತಲ್ಲ, ಅದು ಸೇಮ್ ಅದೇ ಥರ. ಇವಾಗ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮಹಾರಾಜರು ಯದುವೀರ್ ಒಡೆಯರು ಅವರೆಷ್ಟು ಆ ಕ್ಯಾರೆಕ್ಟರ್ನ, ಅಂದ್ರೆ ಅವ್ರ ಕ್ಯಾರೆಕ್ಟರ್ನ ಅವ್ರೆಷ್ಟು ಒಂಥರ ಗತ್ತಾಗಿರ್ತಾರಲ್ಲ, ಅವ್ರದ್ದು ಅದೊಂದು ಕ್ಯಾರೆಕ್ಟರು. ಅದು ಯದುವೀರ್ ಅವರು ಕ್ಯಾರೆಕ್ಟರ್ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಥರನೇ ಮಾಡ್ಬೇಕು. ಅದು ಆ ಗತ್ತು ಬರ್ಬೇಕದು. ನಾವು ಯಾವುದೇ ಒಂದು ಕ್ಯಾರೆಕ್ಟರ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಗತ್ತು ಬರ್ಬೇಕು. ನಾನು ಪೊಲಿಟಿಷಿಯನ್ ಆಗಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಆ ಪೊಲಿಟಿಷಿಯನ್ ಥರ ನಾನು ಮಾಡಬೇಕು, ಆ ಪೊಲಿಟಿಷಿಯನ್ ಆಗ್ಬೇಕು ನಾನು ಆ ಕ್ಯಾರೆಕ್ಟರಲ್ಲಿ. ಅವಾಗ್ಲೂ ಮಾತ್ರ ಆ ಕ್ಯಾರೆಕ್ಟರ್ ಆಚೆ ಬರೋದು. ಸಿನಿಮಾ ಹೀರೋ ಕಮ್ ಪೊಲಿಟಿಕಲ್ ಲೀಡರ್. ನೀವು ಈಗ ಪಾಲಿಟಿಕ್ಸ್ ಬಗ್ಗೆ ನೀವು ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀನಿ. ನಾನು ಜನರಲ್ ಆಗಿ ನಾನು ಹೇಳಿದ್ದು ಮೇಡಮ್, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ನಾನು ಇವಾಗ ಈ ತನುಷ್ ಹೀರೋ ಕಮ್ ಪೊಲಿಟಿಕಲ್ ಲೀಡರ್ ಆಗ್ತಾರೆ ಸಿನಿಮಾದಲ್ಲಿ ಒಬ್ಬ ಸೆಲೆಬ್ರಿಟಿ, ಬರೀ ಸೆಲೆಬ್ರಿಟಿ ಅಷ್ಟೇ, ಪಾಲಿಟಿಕ್ಸ್ ಗೆ ಬರಲ್ಲ. ಅದು ಆನ್ಸರ್ ಸಿನಿಮಾ ಕೊಡುತ್ತೆ. ಓಕೆ, ಎಷ್ಟು ಶೇಡ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ? ಒಂದೇ ಶೇಡ್, ಒಂದೇ. ಧನುಷ್ ಮಾತ್ರ. ಬಾಸ್ ಟೈಟಲ್ ಕೂಡ ಆ ಬಾಸ್ ಸಿನಿಮಾದ ಬಾಸ್ ಟೈಟಲ್ ಕೂಡ ಹಂಗೆ ಇದೆ, ಅದೇ ಶೇಡ್, ಅಂದ್ರೆ ಟೆಕ್ಸ್ಚರ್ ಇದೆ, ಕಲರ್ ಸೇಮ್ ಇದೆ. ನೀವು ಅಲ್ಲಾದ್ರೂ ಸ್ವಲ್ಪ ಚೇಂಜ್ ಮಾಡಬಹುದಾಗಿತ್ತು ಅಂತ ನಾನು. ಇಲ್ಲ, ಖಂಡಿತ ಇಲ್ಲ. ಚೇಂಜ್ ಮಾಡಿದೀವಿ, ಈಗ ಹೊಸ ಫಾಂಟ್ ಬಿಟ್ಟಿದ್ದೀವಿ. ಎಲ್ಲ ಹೊಸ ಫಾಂಟ್ ಬಿಟ್ಟಿದ್ದೀವಿ. ಸೊ ಇದು ಹಳೆ ಪ್ರೆಸ್ ಮೀಟಿಂದು ನೀವೇನು ಸ್ಟ್ಯಾಂಡಿ ನೋಡ್ತಾ ಇದ್ದೀರಾ ಅದು. ಸೊ ಬಾಸ್ ಅನ್ನೋದು ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಏನು ಸಂಬಂಧ ಇಲ್ಲ ಮೇಡಮ್. ಅವ್ರು ಹೇಳ್ತಾ ಇರೋದು ಸರ್ ಕಲರ್ ಹೇಳ್ತಾ ಇರೋದು. ನಾನು ಮೇಡಮ್ ಅಕ್ಕಿನೂ ರೆಡ್ ಅಲ್ಲಿ ಇತ್ತು ಮೇಡಮ್, ನಟವರ್ ಲಾಲು ಅದೇ ಕಲರ್, ಇದೇ ಕಲರ್ ಇತ್ತು ಮೇಡಮ್. ರೆಡ್ ಮೋನಿಕಾ ಅವರು ರೆಡ್ ಹಾಕಿದ್ದಾರೆ. ಡೇಂಜರ್ ಸಿನಿಮಾದಲ್ಲಿ ಅಲ್ಲ, ಲಕ್ಕಿ ಅಂತ ಹೇಳಿದ್ವಲ್ಲ ಮೇಡಮ್, ಡೇಂಜರ್ ಅಂತ ಯಾಕೆ ಹೇಳ್ತೀರಾ ನೀವು?
ಇಲ್ಲ ಬಾಸ್ ಅನ್ನೋದು ರೆಡ್ ಅಂದ್ರೆ ಪಾಂಡ ಒಂದು ಸ್ವಲ್ಪ ಲುಕ್ಕು ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ರೆಡ್ ಆದರೆ ಅವು ಅನ್ನೋ ಜನಗಳಿಗೆ ಅಟ್ರಾಕ್ಷನ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಸಿಂದ ಮಾಡಿರೋದಷ್ಟೇ ನಾನು. ಓಕೆ, ನ್ಯೂಮರಲ್ ಸಾರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಬರೋದಾದ್ರೆ ನೀವು ರೆಡ್ ನಿಮ್ಗೆ ಲಕ್ಕಿನ? ಇಲ್ಲ, ನನ್ನ ಸಂಖ್ಯಾಶಾಸ್ತ್ರ ದೇವರು ಯಾವುದನ್ನು ನಾನು ನಂಬಲ್ಲ. ನಾನೊಬ್ಬ ಏನ್ ಹೇಳ್ತಾರ ನಾಸ್ತಿಕ. ಎಸ್, ನಾಸ್ತಿಕ. ಓಕೆ ಸರ್, ಬಾಸ್ ನೀವು ಡೇ 1 ಇಂದ ಹೇಳಿದಿರಾ ಆ ಬಾಸ್ಗೂ ಈ ಬಾಸ್ಗೂ ಸಂಬಂಧ ಇಲ್ಲ, ಡಿ ಬಾಸ್ಗೂ ರೇಣುಕಾಸ್ವಾಮಿ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ. ಸೊ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತಾನು ಹೇಳ್ತಿದ್ದೀರಾ. ಹೌದು. ಬಟ್ ಸಿನಿಮಾದಾಗ ಎಲ್ಲ ಟೀಸರ್ನ ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಅದ್ರಲ್ಲಿ ಬರ್ತಕ್ಕಂಥ ಡೈಲಾಗ್ಸ್ ಇರಲಿ, ನನಗೆ ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋದ್ರಿಂದ ಹಿಡಿದು ತನುಷ್ ಅವರು ಅವರಿಗೆ ಫ್ಯಾನ್ಸ್ ಮುತ್ತಿಗೆ ಹಾಕೋದ್ರಿಂದ ಹಿಡಿದು ಬೌನ್ಸರ್ಸ್ನ ತಳ್ಳಿ ಫೋಟೋ ಕೊಡೋದ್ರಿಂದ ಹಿಡಿದು ಎಲ್ಲವೂ ಕೂಡ ಅಂದ್ರೆ ಇನ್ನೋಸೆಂಟ್ ಅಂತ ಅವ್ರು ಹೇಳೋ ವರ್ಡು, ಬಾಸ್ ಅಲ್ಲಿ ಹೇಳಿರೋ ವರ್ಡು ಸೇಮ್ ಟು ಸೇಮ್ ಅಂತ ಅನ್ಸುತ್ತೆ. ಸೊ ಇವತ್ತಿಗೆ ನನ್ನ ಚಾನಲ್ಗೆ ಒಂದು ಸಣ್ಣ ಕ್ಲಾರಿಟಿ. ನೀವು ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಹೋದಾಗ ಇನ್ವೆಸ್ಟಿಗೇಷನ್ ಅದೊಂದಿರುತ್ತೆ, ಒಂದು ಇನ್ಸಿಡೆಂಟ್ ಏನು ನಡೆದಿರುತ್ತೆ ಅದಿರುತ್ತೆ. ಹಾಗಾಗಿ ಕ್ರೈಮ್ ಥ್ರಿಲ್ಲರ್ ಸೇಮ್ ಪ್ಯಾಟ್ರನ್ ಇರುತ್ತೆ. ನೀವು ದರ್ಶನ್ ಸರ್ ಪ್ರಕರಣಕ್ಕೂ ಈ ಸಂಬಂಧಕ್ಕೂ ಕಂಪ್ಯಾರಿಸನ್ ಮಾಡೋದು ಸರಿಯಲ್ಲ ಅನ್ಸುತ್ತೆ ನನ್ನ ಅಭಿಪ್ರಾಯ. ಓಕೆ, ಸಿನಿಮಾ ಮತ್ತೆ ಈ ಪ್ರಕರಣ ನಿಮಗೆ ಪ್ಲಸ್ ಆಯ್ತಾ ಅಥವಾ ಮೈನಸ್ ಆಯ್ತಾ, ಅಥವಾ ನನಗೆ ಅನ್ಸಿದೆ ತುಂಬಾ ಪ್ಲಸ್ ಆಗಿದೆ ಅಂತ? ಇಲ್ಲ, ಪ್ಲಸ್ ಆರ್ ಮೈನಸ್ ಅಂತ ಏನಿಲ್ಲ. ಪ್ರೊಡ್ಯೂಸರ್ಗೆ ದುಡ್ಡು ಬಂದರೆ ಪ್ಲಸ್, ಬರಲಿಲ್ಲ ಅಂದ್ರೆ ಅದು ಮೈನಸ್ಸು. ನಾವು ಪ್ಲಸ್ ಆಗಿದೆ ಅಂದ್ಕೊಂಡಿದ್ದೀವಿ. ಸೊ ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ನಮಗೆ ಯಾವ ರೀತಿ ಬಿಸ್ನೆಸ್ ಆಗುತ್ತೆ, ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ರಿಟರ್ನ್ ಬಂದರೆ ಪ್ಲಸ್, ಇಲ್ಲ ಅಂದರೆ ಮೈನಸ್ಸೇನೆ ಮೇಡಮ್. ಓಕೆ, ಅಂದ್ರೆ ಈ ಪ್ರಕರಣಕ್ಕೆ ಹೋಲುತ್ತೆ ಅಂತ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ಡಿ ಬಾಸ್ ಅವರು ಕೋರ್ಟ್ ಮೊರೆ ಹೋಗಿದ್ದು, ಕೋರ್ಟಲ್ಲಿ ನಿಮಗೆ ಜಯ ಸಿಕ್ಕಿದ್ದು, ಕಾನೂನು ಮೂಲಕ ಅದು ರದ್ದುಗೊಳಿಸಿದ್ದಾರೆ. ಸೊ ನೀವು ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ. ಸೊ ಇದು ಮೊದಲ ಹಂತದ ಜಯ ಆಗಿರ್ಬೋದು. ನಿಮ್ಗೆ ಎಷ್ಟು ಖುಷಿ ಇದೆ, ಅಥವಾ ಇಷ್ಟು ದಿನ ಓಡಾಟ ಅಂದ್ರೆ ಕೋರ್ಟು ಸ್ಟೇಷನ್ ಅಥವಾ ಓಡಾಡಿದ್ದು ನಿಮಗೆ ರಿಸ್ಕ್ ಅಂತ? ಅಲ್ಲ, ನನಗೆ ಖುಷಿ ಇರೋದಕ್ಕಿಂತ ನೋವಿದೆ. ನಾನೊಬ್ಬ ದರ್ಶನ್ ಸರ್ ಫ್ಯಾನ್ ಆಗಿ ನಮ್ಮ ಮೇಲೆ ನನಗೆ ಕೇಸ್ ಬಿತ್ತು. ಕೇಸ್ ಬಿದ್ದಾಗ ಒಂದು ಕ್ಷಣದಲ್ಲಿ ಒಬ್ಬ ಹ್ಯೂಮನ್ ಆಗಿ, ಒಬ್ಬ ಮನುಷ್ಯ ಆಗಿ ನಾನು ಥಿಂಕ್ ಮಾಡಿದ್ದು ನಾನು ತಪ್ಪಾ ಅನಿಸ್ತು. ಒಂದ್ಸಲ ಕ್ವಶನ್ ಮಾರ್ಕು. ಆಮೇಲೆ ಇನ್ನೊಂದು ಮನಸ್ಸು ಹೇಳ್ತು, ನೀನು ಮಾಡಿಲ್ಲ. ಒಬ್ಬ ನಿರ್ದೇಶಕನಿಗಾಗಿ ನನ್ನ ಕಾಲ್ಪನಿಕ ಏನು ಫಿಕ್ಷನಲ್ ಸ್ಟೋರಿ ತೊಗೊಂಡು ನಾನು ಮಾಡಿದ್ದೀನಿ. ಅವರವರ ಊಹೆಗಳು ಅವರವರ ತಕ್ಕಂತೆ. ಅದು ಎಷ್ಟು ಸಾರಿಗೆ ಗೊತ್ತಿದೆಯೋ ಮೇಡಮ್ ಗೊತ್ತಿದೆಯೋ ನನಗೆ ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಕೇಸ್ ಹಾಕಿದ್ದಂತೂ ಬಂದಿದ್ದಂತೂ ನೋವಾಯಿತು. ಬಟ್ ಪಾಪ ಪ್ರೊಡ್ಯೂಸರ್ಗೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ನಮ್ಮ ಶೆಡ್ಯೂಲ್ ಏನೇನು ಹಾಕೊಂಡಿದ್ದೋ ರಿಲೀಸ್ಗೆ ಅದೆಲ್ಲ ಆಯಿತು. ಒಂದು ಸ್ವಲ್ಪ ಲಾಸ್ ಆಯಿತು. ಏನು ಮಾಡೋಕ್ಕಾಗೋದಿಲ್ಲ. ನಾವು ಅವ್ರು ಹಾಕಿದ್ದು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಏನೋ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಅವರು ಹೈಕೋರ್ಟ್ ಮೊರೆ ಹೋಗ್ಬೋದು ಅಂತ ನಮ್ಮ ಪತ್ರಿಕಾ ಮಿತ್ರರು ಒಂದಿಷ್ಟು ಜನ ಪ್ರಶ್ನೆ ಕೇಳಿದ್ರು. ಸೊ ಲಾಸ್ಟ್ ಪಾಯಿಂಟ್ ಆಫ್ ಅಂದ್ರೆ ಲಾಸ್ಟ್ ಮೂಮೆಂಟ್ ವರ್ಗೂ ಕಾದು ಅವರು ಹೈಕೋರ್ಟ್ಗೆ ಹೋದ್ರೆ ಮತ್ತೆ ನಿಮ್ಮ ಸಿನಿಮಾ ಡಿಲೇ ಆದ್ರೆ ಸೊ ಅದಕ್ಕೆ ಏನು ಪ್ರಿಕಾಷನ್ಸ್ ಸರ್? ಏನು ಅಲ್ಲ, ನಾವು ಆಲ್ರೆಡಿ KVIT ಫೈಲ್ ಮಾಡಿದ್ದೇವೆ. ಎಲ್ಲ ಫುಲ್ಲು ಆಲ್ ಓವರ್ ಕರ್ನಾಟಕ ಮಾಡಿದ್ದೀವಿ. ಸುಮಾರು ಒಂದು 200 KVITಗಳನ್ನ ಹಾಕಿದ್ದೇವೆ ಸ್ಟೇ ಸಿಗ್ದಂಗೆ. ಸೊ ನಮ್ಮ ಲೀಗಲ್ ಟೀಮನ್ನು ಸ್ಟ್ರಾಂಗ್ ಇದೆ. ಸೊ ನಾವು ಇದೊಂದೇ ಕೇಸಲ್ಲ, ನಾನೊಬ್ಬ ವಕೀಲನಾಗಿ ಸುಮಾರು ಇಂಥ 100 ಕೇಸ್ಗಳು ನನ್ನ ಆಫೀಸಲ್ಲಿದೆ. ಸೊ ನೋಡೋಣ, ದೇವರಿದ್ದಾನೆ. ಸೊ ಹೋಗೋದಿಲ್ಲ ಅಂದ್ಕೊಂಡಿದ್ದೀನಿ. ಈ ಸಿವಿಲ್ ಕೋರ್ಟೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಒಂದು ವೇಳೆ ಹೋದ್ರೂ ನಾವು ಲೀಗಲಿ ಫೈಟ್ ಮಾಡ್ತೀವಿ. ವಿ ಆರ್ ಸೇಫ್ ನಾವು. ನಿಮ್ಮ ಸಿನಿಮಾದ ಹೀರೋನ ವಿಲನ್ನ ಅಥವಾ ಏನು ಸರ್? ನಾನು ಅವ್ರು ಕೇಳಿದೆ ಸೈಲೆಂಟಾ ವೈಲೆಂಟಾ ಇನ್ನೋಸೆಂಟಾ ಅಂತ. ಅವ್ರು ಏನು ಅಲ್ಲ, ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೀರೋನ ನಾವು ವೈಲೆಂಟ್ ಆಗಿ ತೋರ್ಸೋಕ್ಕಾಗೋದಿಲ್ಲ. ನಮ್ಮ ಸಿನಿಮಾದಲ್ಲಿ ಹೀರೋನೇ ಒಳ್ಳೆ ಗುಣ ಇರೋಂಥ ವ್ಯಕ್ತಿ. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಎಲ್ಲ ನೋಡಿದಾಗ ಬೇರೆ ಹೀರೋಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಬಟ್ ಆ ಥರ ಏನಿಲ್ಲ ಇಲ್ಲಿ. ಸೊ ಒಂದು ಒಳ್ಳೆ ಗುಡ್ ಆರ್ಟ್ ಇರೋರು ವ್ಯಕ್ತಿ, ಒಳ್ಳೆ ಸ್ನೇಹಿತರು ಕೂಡ. ಅಷ್ಟೇ ಹೇಳ್ಬಲ್ಲ ಮೇಡಮ್. ಸಿನಿಮಾ ದೊಡ್ಡ ಮಟ್ಟಕ್ಕೆ ರೆಡಿ ಮಾಡಿದೀರಾ ಅನ್ನೋದಕ್ಕೆ ನನಗನ್ಸಿದ್ದು, ನಿಮ್ಮ ಸಿನಿಮಾದಲ್ಲಿ ರೇಣುಕಾ ಸ್ವಾಮಿ ತರದ ಕ್ಯಾರೆಕ್ಟರ್ ಮಾಡಿದವ್ರಿಗೆ 3,000 ರೂಪಾಯಿ ಕಾಚ್ ಹಾಕ್ಸಿದಿರಾ ಅಂತಂದ್ರೆ ನಿಮ್ ಹೀರೋಗೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟಿರ್ತೀರಾ ಅಂತ. ಇವರು ಅಲ್ಲ ಇಲ್ಲಿ ಅದು ಯಾರು ಹಾಕಿದಾರೆ ಅಂತ ನಿಮ್ಗೂ ನೋಡಿ ಅಲ್ಲ ಅದು ಅದ್ರಲ್ಲಿ ನೋಡಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಪರ್ಟಿಕ್ಯುಲರ್ ಡೈಲಾಗ್ ಕೇಳಿದ್ಗೆ
ಆಕ್ಚುಲಿ ಅದು ಬೇರೆ ಕ್ಯಾರೆಕ್ಟರ್ ಸೀನ್ ಅದು. ಸರ್ ಮಾಡಿರೋದು ಅವ್ರನ್ನ ಯಾಕೆ ಕರ್ಕೊಂಡ್ ಬಂದ? ಒಬ್ಬ ಸೋಷಿಯಲ್ ವರ್ಕರ್. ಈಗ ನಾನು ಏನಾರ ಕರ್ಕೊಬಂದು ಬಿಟ್ಬಿಟ್ರೆ ಅವ್ರನ್ನೆಲ್ಲರೂ ಸಿನಿಮಾದಲ್ಲಿ ನೋಡೋಕ್ಕೆ ಮಜಾ ಇರೋದಿಲ್ಲ. ಅವರೊಬ್ಬ ಹೀರೋ ಫ್ರೆಂಡ್ ಆಗಿರ್ತಾರೆ, ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ರಿಚ್ ಪರ್ಸನ್ ಆಗಿರ್ತಾರೆ. ಆ ಕ್ಯಾರೆಕ್ಟರ್ ಮಾಡದಿದ್ದವರು ಸಿನಿಮಾದಲ್ಲಿ ಅವನ ಲೈಫ್ ಸ್ಟೈಲ್ ಆ ಥರ ಇರುತ್ತೆ. ಓಕೆ, ನನ್ಗೆಲ್ಲ ಇಷ್ಟ ಆಯ್ತು. ಧನುಷ್ ಸರ್ಗೆ ಧನುಷ್ ಅಂತ ಪಾತ್ರ ಇಟ್ಟಿದ್ದು ಇಷ್ಟ ಆಗ್ಲಿಲ್ಲ, ಅದು ಧನುಷ್ ಅಂತ. ಇಲ್ಲ 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 ಆ ಥರ ಇಲ್ಲ. ನೀವು ಆ ಸಿನಿಮಾ ಕನೆಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲ ಅವ್ರ ರಿಯಲ್ ನೇಮು, ನಾವು ಅದನ್ನ ಇದನ್ನ ಇಟ್ಟು ಕಾಂಟ್ರವರ್ಸಿ ಮಾಡೋದು ಬೇಡ ಅಂದ್ಬಿಟ್ಟು ರಿಯಲ್ ಆಗೇನೆ. ಸೊ ಇಲ್ಲ ಬಾಸ್, ಯಾಕಂದ್ರೆ ಶೀಲಾ ಗೌಡ ಮತ್ತೆ ಲಕ್ಷ್ಮಿ ಅಂತೆಲ್ಲ ಇಟ್ಟಿದ್ರ, ಅಷ್ಟನ್ನ ಇಡೋದಕ್ಕೆ ಗಟ್ಸ್ ತೋರಿಸಿದವ್ರಿಗೆ ಧನುಷ್ಗೂ ಬೇರೆ ಹೆಸರು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಮೇಡಮ್. ಅವ್ರು ಡಿಸೈಡ್ ಮಾಡ್ಬೇಕು. ನಾನ್ ರೈಟ್ ಏನಂತ ಹೆಸರು ಇಡಬಹುದಾಯ್ತು ಮೇಡಮ್? ನೀವ್ ಹೇಳಿದ್ರಲ್ಲ ಬಾಸ್ ಅನ್ನೋದು ಯೂನಿವರ್ಸಲ್ ವರ್ಡ್, ಯಾರ್ ಬೇಕಾದ್ರೂ ಇಟ್ಕೋಬಹುದು ಅಂತ. ಸೊ ಡಿ ಬಾಸ್ ಅಂತ ನೀವು ನಮ್ ತಂದೆದು ನಮ್ ಸರ್ನೇಮು ಡಿ, ಅದಕ್ಕೆ ನಾನು ಬಾಸ್ ಅಂತ. ಅಲ್ಲ, ನಾವು ಅಷ್ಟೇ ನೆಕ್ಸ್ಟ್ ಟಿ ಬಾಸ್ ಅಂತ ಇಡಂಬಿಡಿ. ಟಿ ಬಾಸ್ ಆ ತನುಷನ ಟಿ ಬಾಸ್ ಅಂತ ಇಟ್ಬಿಡಿ. ಇಲ್ಲ, ಪರ್ಟಿಕ್ಯುಲರ್ ಹೆಸರು ಅಂತ ಇರುತ್ತಲ್ಲ. ಇವಾಗ ನೀವ್ ಹೇಳಿದ ಪ್ರಕಾರ ಶೀಲಾ ಅನ್ನೋದು ಕಾಮನ್ ಹೆಸರು. ಇವಾಗ ತನುಷ್, ಇವಾಗ ನಾವು ವಂದಿತಾ ಅಂತಾನು ಇಡ್ಬೋದಾಗಿತ್ತು, ಅದೇನ್ ತೊಂದರೆ ಇಲ್ಲ. ಅದೇ ಅದಕ್ಕೆ ನಿಮಗೆ ಯಾಕೆ ಇಟ್ಟಿಲ್ಲವಲ್ಲ, ನಿಮ್ಗೆ ಬೇಜಾರಿಲ್ವಾ? ಇಲ್ಲ, ಅದು ಮೊದ್ಲು ವಂದಿತಾಗಿಂತ ಮುಂಚೆ ಮೋನಿಕಾ ಅಂತ ಇತ್ತು ಅವ್ರದ್ದು, ಅದಕ್ಕೆ ಅವ್ರದ್ದು ಹೆಸರು ಒರಿಜಿನಲ್ ಮೋನಿಕಾ ಅಂತ ಇಡ್ಲಿಲ್ಲ. ಸೊ ಇವಾಗ ತನುಷ್ ಅಂತ ನಂದು ಒರಿಜಿನಲ್ ಹೆಸರಲ್ಲ. ಇಲ್ಲ, ಆಕ್ಚುಲಿ ಅವರು ಮೋನಿಕಾ ಗೌಡನೇ ಅಲ್ವಾ ಮೇಡಮ್ ನಿಮ್ಮ ಹೆಸರು? ಇಲ್ಲ, ಬರೇ ಮೋನಿಕಾನ? ಮೋನಿಕಾ ಅಷ್ಟೇ. ಮೋನಿಕಾ. ಈಗ ವಂದಿತಾ ಗೌಡನ ಚೇಂಜ್ ಮಾಡ್ಕೊಂಡಿದ್ದಾನ ಅಂದ್ರೆ ಸ್ಕ್ರೀನ್ ನೇಮ್ ಚೇಂಜ್ ಮಾಡಿದೀನಿ. ಈ ಸಿನಿಮಾದಲ್ಲಿ ನಿಮ್ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ? ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ರೀಸನ್ ಏನು? ಎಷ್ಟು ದಿನ ಟೈಮ್ ತಗೊಂಡ್ರಿ ನಿಮ್ ಸರ್ ಕತೆ ಹೇಳಿದ್ಮೇಲೆ, ಅಥವಾ ಹಿಂದೇಟ್ ಹಾಕಿದ್ರ ಅಥವಾ ಹೇಗೆ? ನನ್ನ ಪಾತ್ರ ಬಂದು ನನ್ನ ಒಂದು ಬೋಲ್ಡ್ ಆ್ಯಂಡ್ ಮೆಚೂರ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ. ನಾನು ಅದನ್ನ ಪಾತ್ರ ನಿಭಾಯಿಸೋಕ್ಕೆ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡೆ. ಸರ್ ನನಗೆ ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 10 days ಮುಂಚೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕತೆ ಹೇಳಿರ್ತಾರೆ. ಆ್ಯಂಡ್ ಒಂದು ವಾರ, ಮೇ ಬಿ ಒಂದು ವಾರ ತೊಗೊತೀನಿ ನಾನು ಯೋಚನೆ ಮಾಡೋದಕ್ಕೆ. ಅದಾದ್ಮೇಲೂ ನನ್ ಅಷ್ಟು ಕನ್ವಿನ್ಸ್ ಆಗೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಪಾತ್ರ ಹಿಂಗೆ ಹೋಗುತ್ತೆ ಈ ಥರ ಅಂತ. ಸೊ ನನ್ನ ಪಾತ್ರ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಯಾರ ಜೊತೆಗಾದ್ರೂ ಡಿಸ್ಕಷನ್ ಮಾಡಿದ್ರಾ ಅಥವಾ ಮನೇಲಿ? ಖಂಡಿತ, ನನಗೇನೇ ಪಾತ್ರ ಸಿಕ್ಕಿದ್ರು, ನಂಗೆ ಯಾವುದೋ ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ರು ನಾನು ಮನೇಲಿ ಡಿಸ್ಕಸ್ ಮಾಡೇ ಮಾಡ್ತೀನಿ. ಆಕ್ಚುಲಿ ಅವ್ರು ಒಪ್ಪಿರ್ಲಿಲ್ಲ. ನಮ್ಮ ಕೋ ಡೈರೆಕ್ಟರ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ನಾನು ಅಂತ ಹೇಳಿದ್ರು. ನಾನು ಕೊನೆಗೆ ನೀವು ಏನು ಹೇಳ್ತೀರಾ, ಎಸ್ ಮೇಡಮ್ ಮಾಡಿ 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 ಅಂತ ಸುಮಾರು ಒಂದು 2-3 ದಿನ ಕನ್ವಿನ್ಸ್ ಮಾಡಿದೆ. ಕತೆ ಹೇಳಿ ಮೇಡಮ್, ನೀವೇನು ಹೇಳಿದ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೆಡಿ ಮೇಡಮ್, ನೀವು ಅದಕ್ಕೆ ಸೂಟ್ ಆಗ್ತೀರಾ, ದಯವಿಟ್ಟು ಪ್ಲೀಸ್ ಮಾಡಿ ಅಂತ ಮಾಡಿ ಅವರು ಅನಂತರ ಒಪ್ತರು. ಅವ್ರು ಶೂಟಿಂಗ್ ಬರೋದಾಗ ನಮಗೂ ಗ್ಯಾರಂಟಿ ಇರಲ್ಲ, ಕೈ ಕೊಡ್ತಾರೆ. ಇವ್ರಿಗೆ ಸಬ್ಸ್ಟಿಟ್ಯೂಟ್ ಒಬ್ರು ನಾಳೆ ರೆಡಿ ಮಾಡಿದ್ದ ನಾವು, ಅವ್ರು ಕೈ ಕೊಟ್ರೆ ಅವ್ರು ಕರೆಯಲ್ಲ ಅಂತ. ಪಾಪ ನಮ್ಗೂ ಒಪ್ತೇ ಇರೋದಕ್ಕೆ ರೀಸನ್ನು ಅದೇ, ಕೆಲವೊಂದು ಇನ್ನ ನನಗೆ ಕತೆಗಳು ಬರ್ತಾ ಇತ್ತು, ನೋಡ್ಕೊಂಡು ಚೂಸ್ ಮಾಡೋಣ ಅನ್ನೋದು ಒಂದು ಮೈಂಡ್ ಸೆಟ್ ಅಷ್ಟೇ. ಓಕೆ, ಆ ಒಂದು ಕ್ಯಾರೆಕ್ಟ್ರು ನೀವು ಪ್ಲೇ ಮಾಡಿರ್ತಕ್ಕಂಥ ಕ್ಯಾರೆಕ್ಟ್ರು, ಆ ಮ್ಯಾನರಿಸಮ್ ಕ್ಯಾರಿ ಮಾಡೋದಕ್ಕೆ ನೀವೇನಾದರೂ ಒಂಚೂರು ರಿಸರ್ಚ್ ಮಾಡಿದ್ರಾ, ಅಥವಾ ಬೇರೆ ಹೀರೋಯಿನ್ಸ್ನ ರೆಪ್ಲಿಕಾ ನೋಡಿದ್ರಾ, ಅಥವಾ ಇಲ್ಲ ಅಥವಾ ನಿಮ್ಮದೇ ಓನ್ ವರ್ಷನ್ ಅದು? ಈಗ ನಮ್ಗೆ ಯಾವುದೇ ಕತೆ ಬಂದ್ರೂ ಆ ಕತೆಯಲ್ಲಿ ನಮಗೆ ಆ ಬಿಹೇವಿಯರ್ ಹೇಗೆ ಹೋಗುತ್ತೆ ಅನ್ನೋದು ನಾವು ರೆಫರೆನ್ಸ್ ನೋಡ್ತೀರಿ, ಯಾರೇ ಆದ್ರೂ ಅಷ್ಟೇ. ಇವಾಗ ನಾವು ಎಕ್ಸಾಂಪಲ್ ಇನ್ಸ್ಪಿರೇಷನ್ ತಗೋಬೇಕು ಅಂತ ಅಂದರೆ, ಒಂದು ಬಜಾರಿ ಕ್ಯಾರೆಕ್ಟರ್ ಇದೆ ಅಂತ ಅಂದರೆ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ ಯಾರ್ಯಾರು ಮಾಡಿದ್ದಾರೆ ಅವ್ರದ್ದು ಸಿನಿಮಾ ನೋಡ್ತೀವಿ, ಅವ್ರ ಬಿಹೇವಿಯರ್ ನೋಡ್ತೀವಿ. ನಾನು ಹಂಗೆ ಫಾಲೋ ಮಾಡ್ತೀನಿ. ನಾನು ಆ್ಯಕ್ಟಿಂಗ್ ಎಲ್ಲೂ ಕ್ಲಾಸಿಗೆ ಹೋಗಿ ಕಲ್ತಿಲ್ಲ. ಸೊ ಸಿನಿಮಾಗಳು ನೋಡಿಕೊಂಡೆ ನಾನು ಇವಾಗ ಏನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅದೆಲ್ಲ ಅದರಿಂದನೇ. ಸೊ ಇದಕ್ಕೂ ನನಗೆ ಇವಾಗ ಒಂದು ಬೋಲ್ಡ್ ಮೆಚೂರ್ ಕ್ಯಾರೆಕ್ಟರ್ ಇದೆ ಅಂತ ಅಂದಾಗ ನಾನು ಒಂದು ಕೆಲವೊಂದು ರೆಫರೆನ್ಸ್ಗಳು ನೋಡ್ತೀವಿ. ಇವಾಗ ಎಕ್ಸಾಂಪಲ್ ರಕ್ಷಿತಾ ಮ್ಯಾಮ್ ಒಂದು ಬೋಲ್ಡ್ನೆಸ್ ಕ್ಯಾರಿ ಮಾಡ್ತಾರೆ. ಸೊ ಹಾಗೆ ಕೆಲವೊಬ್ರದ್ದು ಒಂದಷ್ಟು ಅಂಶಗಳನ್ನ ತಗೊಂಡು ನಾನು ನನ್ನ ರೀತಿಯಲ್ಲಿ ನಾನು ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದಕ್ಕೆ ಇಂಪ್ಲಿಮೆಂಟ್ ಮಾಡ್ಕೋತೀನಿ ಅಷ್ಟೇ. ಶೀಲಾ ಗೌಡ ಸಿನಿಮಾದಲ್ಲಿ ಏನು ಅಂತ? ಸಿನಿಮಾದಲ್ಲಿ ಅವರೊಂದು ಮಾಡೆಲ್ ಆಗಿರ್ತಾರೆ. ಓಕೆ, ಅಷ್ಟೇ. ತುಂಬಾ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ನಿಮ್ ಒಂದು ಶಾರ್ಟ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಎಷ್ಟು ಹೊತ್ತಿರ್ತೀರಾ ಸಿನಿಮಾದಲ್ಲಿ? ನಿಮಗೂ ಮತ್ತೆ ತನುಷ್ಗೆ ಇರ್ತಕ್ಕಂಥ ಒಂದು ಕೆಮಿಸ್ಟ್ರಿ ಬಾಂಡಿಂಗ್, ನಿಮ್ ಸೀಕ್ವೆನ್ಸ್ ಎಷ್ಟಿದೆ ಸಿನಿಮಾ? ಸೀಕ್ವೆನ್ಸ್ ಅಲ್ಲಿ ನಂದು ಶೂಟಿಂಗ್ ಒಂದು 10 days ಮಾಡಿದೀವಿ. ಸೊ ತುಂಬಾ ಮುಖ್ಯವಾದ ಪಾತ್ರ ನಂದು. ಅಂಡ್ ಸ್ಕ್ರೀನ್ ಸ್ಪೇಸ್ ಕೂಡ ಅಷ್ಟೇ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹೀರೋಕ್ಕಿಂತ ಅವ್ರದೇನೆ ಜಾಸ್ತಿ ಇರೋದು, ಹೀರೋಕ್ಕಿಂತ ಅವ್ರದೇನೆ ಜಾಸ್ತಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಇದು. ಸೊ ಅದೇ ರೀತಿ ನನ್ನ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಅಂತ ಅನ್ಕೊಂತೀನಿ.
ಒಂದು ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್ ಇದ್ದಾಗ ಸ್ಕ್ರೀನ್ ಸ್ಪೇಸ್ ಅವ್ರಿಗೆ ಎಷ್ಟಿದೆ ನನ್ಗೆ ಎಷ್ಟು ಬರ್ಬೋದು, ಅವ್ರು ಎಷ್ಟು ಹೊತ್ತಿರ್ತಾರೆ ಸಿನಿಮಾದಲ್ಲಿ, ಅಥವಾ ಹೀರೋ ಜೊತೆ ಅವ್ರದ್ದೆಷ್ಟು ಕಾಂಬಿನೇಷನ್ಸ್ ಇದೆ ನಂದೆಷ್ಟಿದೆ ಅಂತ. ಅಫ್ಕೋರ್ಸ್ ನನ್ನ ಪಾತ್ರದ ವೆಯ್ಟೇಜ್ ಏನು ಇದನ್ನೆಲ್ಲ ಕೇಳ್ತಾರೆ. ಸೊ ಇನ್ನೊಬ್ರು ಇರೋದ್ರಿಂದ ಅವರಿಗೆ ಕೋಸ್ಟಾರ್ ಆಗಿ ಅವ್ರಿಗಿಂತ ನಿಮ್ಗೆ ಜಾಸ್ತಿ ಇದೆಯಾ ಅಥವಾ ನಿಮ್ಗೆ ಕಡಿಮೆ ಇದೆ? ನಾನು ಆ ಕ್ವೆಶನ್ ಕೇಳಲಿಲ್ಲ ಅನ್ಸುತ್ತೆ ಅವ್ರಿಗೆ. ಬಿಕಾಸ್ ನಾನು ಯಾವುದೇ ಸ್ಟೋರಿ ನಿಮ್ಗೆ ಜಾಸ್ತಿ ಕೇಳಿದ್ರು ಇದೆ. ಯಾವುದೇ ಸ್ಟೋರಿ ಕೇಳಿದ್ರು ನಾನು ನನ್ನ ಪಾತ್ರಕ್ಕಷ್ಟೇ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ಕಥೆಯಲ್ಲಿ ನನ್ನ ಪಾತ್ರ ಎಷ್ಟೊತ್ತು ಬರುತ್ತೆ ನಾನು ಕಂಪೇರ್ ಮಾಡಕ್ ಹೋಗಲ್ಲ, ಅವ್ರದ್ದು ಎಷ್ಟೊತ್ತು ಬರುತ್ತೆ ನಂದು ಎಷ್ಟೊತ್ತು ಬರುತ್ತೆ. ಬಿಕಾಸ್ ಎಲ್ಲರೂ ಪಾತ್ರನೂ ಇಂಪಾರ್ಟೆಂಟ್ ಇರುತ್ತೆ, ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಹಾಗೆ ನಾನು ನಂದು ಪಾತ್ರ ಎಷ್ಟು ಸ್ಪೇಸ್ ಸಿಗುತ್ತೆ ಆ್ಯಂಡ್ ಅದನ್ನ ನಾನು ನೀಟಾಗಿ ಕ್ಲಾರಿಫೈ ಮಾಡಿಕೊಂಡೆ, ಹೆಂಗೆ ಬರುತ್ತೆ, ಯಾವ ಥರ ಬರುತ್ತೆ. ಸೊ ನಾನು ಎಷ್ಟು ಪ್ರಿಪೇರ್ ಆಗೋದಕ್ಕೆ ನನಗೊಂದು ಪ್ರಿಪ್ರೇಷನ್ಗೆ ಒಂದು ಟೈಮ್ ಬೇಕಲ್ಲ. ಸೊ ಪ್ರತಿಯೊಂದು ನಾನು ತಿಳ್ಕೊಬೇಕಾಗುತ್ತೆ, ಆ ಕೆಲಸ ಮಾಡಿದ್ದೆ. ಆ ಕಾರ್ ಶಾಟ್ ಬರುತ್ತಲ್ಲ, ಅಂದ್ರೆ ಕಾರಿಂದ ಇಳಿದು ಹೋಗ್ತೀವಿ, ಆ ಟ್ರಾವೆಲಿಂಗ್ ಶಾಟ್ ಎಲ್ಲಿದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಅದು ನನ್ನ ಕತೆ ನಿಮ್ಗೆ ಗೊತ್ತಾಗುತ್ತೆ, ಕತೆ ನೋಡಿದಾಗ ಸಿನಿಮಾ ನೋಡಿದಾಗ ಗೊತ್ತಾಗುತ್ತಲ್ವಾ ನಾನು ಹೆಂಗ್ ಲಿಂಕ್ ಮಾಡ್ಲಿ ನಿಮ್ಗೆ. ಸುಮಾರು ಇಳಿದಿದ್ದೀನಿ ಸಿನಿಮಾದಲ್ಲಿ, ಸುಮಾರು ಕಾರ್ ಶಾಟ್ಸ್ ಇದೆ. ಸೊ ಇದು ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತ ನಂಗೆ ಹೇಳೋದಕ್ಕಾಗಲ್ಲ. ಓಕೆ, ನಿಮ್ಮಿಬ್ರದ್ದು ಒಂದು ಸಿನಿಮಾದಲ್ಲಿ ನಾವು ಡ್ಯೂಯೆಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಾಂಗ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ರೊಮ್ಯಾಂಟಿಕ್ ಸೀಕ್ವೆನ್ಸ್ ಬಿಟ್ ಸ್ವಲ್ಪ ಇದೆ, ಎಮೋಷನಲ್. ಹಾ, ಶೀಲಾ ಜೊತೆ ಎಮೋಷನಲ್ ಸೀಕ್ವೆನ್ಸಸ್ ಇರುತ್ತೆ. ಲಕ್ಷ್ಮಿ ಜೊತೆ ಲಕ್ಷ್ಮಿ ಇನ್ನೊಂದು ಕ್ಯಾರೆಕ್ಟರ್ ಇದೆಯಲ್ಲ ಸರ್, ಯಾರು ನಿಮ್ ಸಿನಿಮಾದಲ್ಲಿ ಇನ್ನೊಂದು ಪಾಯಲ್ ಚೆಂಗಪ್ಪ ಮಾಡಿರೋದು ಕ್ಯಾರೆಕ್ಟರ್ ಇದೆ. ಪಾಯಲ್ ಚೆಂಗಪ್ಪ ಲಕ್ಷ್ಮೀ ಅಲ್ಲ, ಕ್ಯಾರೆಕ್ಟರ್ ಅಲ್ಲ, ನೇಮ್ ಇಟ್ಟಿಲ್ಲ ನೇಮೇ ಇಲ್ವಾ? ನೇಮೇ ಇಲ್ಲ, ಪಾಯಲ್ ಚೆಂಗಪ್ಪ ಕ್ಯಾರೆಕ್ಟರ್ ನೇಮೇ ಇಲ್ಲ. ಓಕೆ, ಅವ್ರ ಜೊತೆಗೆ ಸೀಕ್ವೆನ್ಸ್ ಇದೆಯಾ? ಇದೆ. ಯಾವ ತರದ ಸೀಕ್ವೆನ್ಸ್ ಎಕ್ಸ್ಪೆಕ್ಟ್ ಮಾಡು? ಅಂದ್ರೆ ಅವ್ರದ್ದು ಎಮೋಷನಲ್, ಅವ್ರದ್ದು ಎಮೋಷನ್ಸ್. ರೊಮ್ಯಾಂಟಿಕ್ ಈ ಸಿನಿಮಾದಲ್ಲಿ ಬರೋದೇ ಇಲ್ವಾ? No ಡ್ಯುಯೆಟ್ romance. ಸಾಂಗ್ಸೇ ಇಲ್ಲ. ಚಿಕ್ಕ ಪಾಪನು ಕುತ್ಕೊಂಡು ಸಿನಿಮಾ ನೋಡ್ಬೋದು. ಓಕೆ, ಯು ಬಾರ್ ಎ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಅದೇ ಸರ್, ಅದೇ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದೆ. ಅದು ಸೆನ್ಸಾರ್, ಹೌದು, ಹೇಳಿದ್ರ ನಂಬರ್ಸ್ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರೆ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹೇಳ್ತಿದ್ರಲ್ಲ. ಅದೇ ಸೆನ್ಸಾರನು ತುಂಬಾ ಪ್ರಾಬ್ಲಮ್ ಆಯ್ತು. ಎಸ್ ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗ ಆಗ್ಲಿಲ್ಲ, ತುಂಬಾ ಡಿಬೇಟ್. ಇಲ್ಲ, ತುಂಬಾ ಅದು ಅವ್ರ ಡ್ಯೂಟಿ. ಸೆನ್ಸಾರ್ ಆಫೀಸರ್ ಶಣೈ ಸರ್ ಅಂತ ಇದ್ದಾರೆ, ತುಂಬಾ ಒಳ್ಳೆಯವರು ಮತ್ತೆ ಆನೆಸ್ಟ್ ಪರ್ಸನ್. ಏನ್ ಕಾನೂನಿದೆ ಅದ್ರ ಪ್ರಕಾರ ಮಾಡ್ತಾರೆ. ಸೊ ನಮ್ದು ನೋಡಾದಾದ್ಮೇಲೆ ದರ್ಶನ್ ಸರ್ ವಕೀಲರ ಕಡೆಯಿಂದ ನೋಟಿಸ್ ಇಶ್ಯೂ ಆಗುತ್ತೆ, ಇದು ಕೊಡಬೇಡಿ, ಸೆನ್ಸಾರ್ ಮಾಡಬೇಡಿ ಅಂತ ಹೇಳಿ. ನಂತರ ಅವ್ರ ಕಡೆಯವ್ರೊಬ್ರು ಹೋಗಿ ವಿಸಿಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರು ಏನೇ ಇನ್ಫ್ಲೂಯೆನ್ಸ್ ಆಗಲಿ ಏನೇ ಬಂದ್ರೂ ಆ್ಯಸ್ ಪರ್ ಲಾ ಪ್ರಕಾರ ಅವರು ಸೆನ್ಸಾರ್ ಇಶ್ಯೂ ಮಾಡ್ತಾರೆ. ನಮ್ಗೇನಾಯ್ತು ಅಂದರೆ ಆ ಸೆನ್ಸಾರ್ ಸರ್ಟಿಫಿಕೇಟ್ ಕೈಗೆ ಬರೋ ತನಕ ಟೆನ್ಷನ್. ಅವರು ನಾವು ಲೀಗಲ್ ಒಪಿನಿಯನ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ನಾನು ಕೇಳಿದೆ. ಏನು ಸರ್, ಈಗ ನಾನು ಬಂದು ಕೊಡ್ತೀನಿ ನೆಕ್ಸ್ಟ್ ಸಿನಿಮಾ, ನಮ್ಗೆ ಯಾರೋ ಆಗದಲ್ಲಿರೋನು ಅಥವಾ ಯಾರೋ ಒಬ್ರು ಬೇಕಾಗಿಲ್ಲ ಅಂಥವ್ರು ಕೊಡ್ತೀನಿ, ನೀವು ಸ್ಟಾಪ್ ಮಾಡ್ತೀರಾ ಅಂತ ಅವ್ರಿಗೆಲ್ಲ ಕ್ಲಾರಿಫೈ ಮಾಡಾದ್ಮೇಲೆ ಆ್ಯಸ್ ಪರ್ ಲಾ ಏನಿದೆ ಸೊ ನಾನು ಇಶ್ಯೂ ಮಾಡ್ತೀನಿ ಅಂತ ಇಶ್ಯೂ ಮಾಡಿದ್ರು. ಇಶ್ಯೂ ಮಾಡಾದ್ಮೇಲೆ ಕೇಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲ ಪಾರ್ಟ್ ಮೇಡಮ್. ತನು ಸರ್, ನೀವು ಡೇ ಒನ್ ಇಂದ ಹೇಳಿದ್ದೀರಾ ನಾನು ದರ್ಶನ್ ಅವರ ಅಭಿಮಾನಿ ಅಂತ. ಸೊ ಈ ಸಿನಿಮಾ ಕೈಗೆತ್ಕೊಳ್ಳೋದಕ್ಕೆ ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ಅಥವಾ ನೆಗೆಟಿವ್ ಆಗ್ಬೋದು, ಆದರೂ ಒಂದು ಗಟ್ಸ್ ಅಂತ ನನಗೆ ಅನ್ನಿಸ್ತು. ಬಟ್ ಅನಿಸ್ತು ಈ ಟಾಪಿಕ್ನ ಕೈ ಬಿಡ್ಬೋದಾಗಿತ್ತು. ಈ ಥರದ್ದು ಒಂದು ಕತೆನ ಸುಮ್ಮನೆ ಯಾಕೆ ಹರ್ಟ್ ಮಾಡೋದು, ಅದು ಇಲ್ಲದೆ ಹೋದ್ರೂ ಕೂಡ ಯಾಕೆ ಹರ್ಟ್ ಮಾಡೋದು ಬೇಡ ಅಂತ ಕೈ ಬಿಡ್ಬೋದಾಗಿತ್ತು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಹೀರೋ ಆಗಿ ನಿಂತಿರೋದು ಯಾಕೆ ಒಂದು ಚಾಲೆಂಜಾ, ನೋಡೇ ಬಿಡೋಣ ಅಂತನಾ, ಅಥವಾ ತುಂಬ ಜನ ನಮ್ಮ ಇಂಡಸ್ಟ್ರಿಲಿ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಬೇರೆಯವ್ರು ಯಾರೋ ಇನ್ವೆಸ್ಟ್ ಮಾಡಲ್ಲ ಅಂದಾಗ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿ ಅವರೇ ನಿಂತಿದ್ದಿದೆ. ಈ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಗುತ್ತೆ ಅಂತ ಅನ್ಸುತ್ತಾ? ಹೇಗೆ? 100% ಮೈಲ್ ಸ್ಟೋನ್ ಅಂತ ಆಗುತ್ತಿದ್ದು. ಆದ್ರೆ ನೀವು ಹೇಳಿದ ಪ್ರಕಾರ ಯಾವ ಬೇರೆಯವ್ರನ್ನ ಅಂದ್ರೆ ಕೆಳಗೆ ಹೇಳೋದು ಮೇಲೆ ಬರೋ ಅಂತ ಉದ್ದೇಶ ನಮ್ಗಿಲ್ಲ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಈ ಕಥೆಯಲ್ಲಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಒಂದು ಕ್ಯಾರೆಕ್ಟರ್ಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಗತ್ತಿದೆ, ಅದು ನನಗೆ ಇಷ್ಟ ಆಯಿತು. ಆ ಸಿಚುವೇಶನ್ಸ್ ಇಷ್ಟ ಆಯಿತು, ಆ ಪಾತ್ರದ ಮೋಲ್ಡಿಂಗ್ ಇಷ್ಟ ಆಯಿತು. ಆಮೇಲೆ ಸಿಚುವೇಶನ್ಸು ಮತ್ತು ನನ್ನ ಜೊತೆ ಬರೋಂಥ ಕ್ಯಾರೆಕ್ಟರ್ಸು ಎಲ್ಲನೂ ಓವರ್ ಆಲ್ ಸಿನಿಮಾ ತಗೊಂಡಾಗ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಇದು. ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ವಿ ಮೇಡಮ್, ಬೇರೆ ಯಾವುದೇ ಉದ್ದೇಶಕ್ಕಿಲ್ಲ. ನನಗೆ ತಲೆಯಲ್ಲೂ ಇರಲಿಲ್ಲ ಇದೆಲ್ಲ. ನಮ್ಗೆ ಈ ಥರ ಪಬ್ಲಿಸಿಟಿ ಸಿಕ್ಬಿಡುತ್ತೆ, ಫ್ರೀ ಪಬ್ಲಿಸಿಟಿ ಸಿಕ್ಬಿಡುತ್ತೆ, ಇದು ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ, ನಾವು ಎಲ್ಲರ ಬಾಯಲ್ಲೂ ಹೋಗ್ಬಿಡ್ತೀವಿ ಈಸಿಯಾಗಿ. ನಾವು ಮಾಮೂಲಿ ಸಿನಿಮಾ ಮಾಡಬೇಕಾದ್ರೆ ಯಾವ ಥರ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಿನಿಮಾ ಇಷ್ಟ ಮಾಡಿದ್ವಿ, ಸೊ ಪಬ್ಲಿಸಿಟಿ ಇಷ್ಟ ಆಗುತ್ತೆ, ರಿಲೀಸ್ಗೆ ಇಷ್ಟ ಆಗುತ್ತೆ, ಇದೇ ಥರ ಕ್ಯಾಲ್ಕುಲೇಟ್ ಮಾಡೋದು.
ನಮ್ಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಕಾಂಟ್ರವರ್ಸಿ ಆಗೋಯ್ತು. ಆ ಕಾಂಟ್ರವರ್ಸಿ ಯಾವ ರೇಂಜ್ ಹೊರಟೋಯ್ತು ಅಂತ ಹೇಳಿದ್ರೆ ಕೋರ್ಟ್ವರೆಗೂ ಹೋಯ್ತು ಅದು. ಇವತ್ತು ನಾನು ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಕೇಳ್ತಾರೆ ಬಾ ಸಿನಿಮಾ ಯಾವಾಗ ಅಂತ ಕೇಳ್ತಾರೆ. ಸೊ ನಮ್ಗೆ ಗೊತ್ತಿಲ್ಲ ಮೇಡಮ್ ಈ ರೇಂಜಲ್ಲಿ ಕಾಂಟ್ರವರ್ಸಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಸ್ ಎ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಇದೆ, ಎಷ್ಟು ಬಿಫೋರ್ ನೀವು ಸೇಫ್ ಆಗಿದ್ದೀರಾ ರೈಟ್ಸ್ ವಿಚಾರದಲ್ಲಿ, ಇನ್ಕಮ್ ನಿಮಗೆ ಬಂದಿರತಕ್ಕಂತ ದುಡ್ಡಿನ ವಿಚಾರದಲ್ಲಿ ಎಷ್ಟು ಸೇಫ್ ಅಂತ? ಅಲ್ಲ, ಇನ್ನೂ ಯಾವುದೂ ಮಾತುಕತೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೇಸ್ ಹಾಕ್ಬಿಟ್ರಲ್ಲ, ಮಾತುಕತೆ ಹಂತದಲ್ಲಿ ನಿಂತೋಯ್ತು. ನಮ್ಮ ಹಿಂದಿಗೆ ಆಗಿತ್ತು ಆ್ಯಕ್ಚುಲಿ. ಇಲ್ಲಿಂದ ಫೋನ್ ಮಾಡಿ ಹೇಳಿದ್ರು, ಸೊ ಈ ಸಿನಿಮಾ ತಗೊಂಬಿಡಿ, ರಿಲೀಸ್ ಆಗಲ್ಲ ಇದು ಅಂತ. ಸೊ ಅಲ್ಲಿಗೆ ಸ್ಟಾಪ್ ಆಯ್ತು ಅದು. ಇಲ್ಲ, ನನ್ನ ಫ್ರೆಂಡ್ಸ್ಗಳನ್ನೇ ಎಷ್ಟೋ ಜನ ವಕೀಲರುಗಳು ಹೇಳಿದ್ರು, ಮತ್ತು ಪ್ರೊಡ್ಯೂಸರ್ಗಳು ಹೇಳಿದ್ರು ಎಲ್ಲರೂ, ಈ ಸಿನಿಮಾ ರಿಲೀಸ್ ಆಗಲ್ಲ, ಸ್ಟೇ ಆಗುತ್ತೆ, ಈಗಾಗುತ್ತೆ, ನಮಗೇನೇ ಭಯಪಡಿಸೋರು. ನನಗೇನೆ ಒಂದು ಸಲ ಪ್ರಶ್ನೆ ಹುಟ್ಟೋದು, ಹೌದಾ ನನಗೆ ಕಾನ್ಫಿಡೆನ್ಸ್ ಇತ್ತು. ತಿರ್ಗ ಏನು ಸ್ಟೇ ಬಂತು ಅವತ್ತೇ ನಾನು ಆ ಕ್ಲೈಂಟ್ ಕಾಪಿ ತರಿಸ್ಕೊಂಡು ನೋಡಿದ ತಕ್ಷಣ ಡೇ 1 ಇದೆ, ಸ್ಟೇ ವೆಕೇಟ್ ಕೊಡ್ತೀನಪ್ಪ, ನೀನು ತಲೆ ಕೆಡ್ಸ್ಕೊಬೇಡಿ ಅಂತ ಅವ್ರಿಗೆ ಕೇಳಿ. ಡೇ 1 ನಾನು ಫಸ್ಟ್ ಇದೇ ಆರ್ಡ್ರ್ ಬರುತ್ತೆ, ಹಿಂಗೆ ಆರ್ಡರ್ಸ್ ಬರುತ್ತೆ ಅಂತ ನನಗೆ ನಾನು ಒಬ್ಬ ವಕೀಲನಾಗಿ ನನಗೆ ಗೊತ್ತಿತ್ತು. ಎಲ್ಲೇ ಹೋಗಲಿ ಮೇಡಮ್, ಹೈಕೋರ್ಟಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಗೆಲುವು ನಮ್ಮದೇನೆ ಮೇಡಮ್, ಆ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ನಾವು ಯಾವ ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ. ನಾವು ಮಾಡಿರೋದು ಒಂದು ಕಾಲ್ಪನಿಕ ಕತೆ, ನನ್ನ ಕಾಲ್ಪನಿಕ ಕಥೆಯಲ್ಲಿ ಮಾಡಿದ್ದೇನೆ. ಅದನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಸುಮಾರು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಈ ಅನೇಕ ಸೈಟೇಷನ್ಸ್ಗಳಿದೆ. ಸರ್, ಕಾಲ್ಪನಿಕ ಕತೆ ಎಷ್ಟು ವರ್ಷದ ಹಿಂದೆ ಹುಟ್ಟಿದ್ದು? ಯಾವ ಜಾಗದಲ್ಲಿ ಕುತ್ಕೊಂಡಾಗ ಸ್ಟ್ರೈಕ್ ಆದಂತ ಕತೆ ಅಲ್ಲ. ಕತೆಗಳು ಈಗ ನಿಮ್ಗೆ ನೋಡ್ತಾ ಇದ್ದಾಗಲೂ ಅಲ್ಲ, ಈಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೂ ನೀವೆಲ್ಲ ಈಗ ನಮ್ಮ ಕ್ವಶನ್ ಕೇಳೋದ ಏನೋ ಜರ್ನಲಿಸಮ್ ಇನ್ವೆಸ್ಟಿಗೇಷನ್ ಥರ ನೀವು ಕೇಳ್ತಾ ಇದ್ದೀರಾ. ನಮಗೆ ಆ ಥರ ಇಲ್ಲೋ, ಅವರೆಲ್ಲ ಒಂದು ಪಾರ್ಟಿಲಿ ಇದ್ದರು, ನಾನೆಲ್ಲ ಆಫೀಸಲ್ಲಿದ್ದೆ. ಆ ಪಾರ್ಟಿಲಿ ಅವ್ರ ಫ್ರೆಂಡು ಇರೋನು ಫೋನ್ ಮಾಡಿದ್ರು, ಏನೋ ಒಂದು ಹೇಳಿದ್ರು, ನಾನು ಅದಕ್ಕೆ ಲಿಂಕ್ ಮಾಡಿದೆ. ಆ ಪಾರ್ಟಿಯಿಂದ ಹುಟ್ಟಿದಂಥ ಕತೆ. ಈ ಕತೆ ಬರೀ ಬೆಂಗಳೂರು ಅಷ್ಟೇನಾ ಅಥವಾ ಹೊರಗಡೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಅಥವಾ ಬೇರೆ? ಸದ್ಯಕ್ಕೆ ಈ ಕತೆ ಬೆಂಗಳೂರಲ್ಲೇ ನಡೆದಿರೋದು ಮೇಡಮ್. ಅಲ್ಲ, ನಿಮ್ಮ ಸಿನಿಮಾದಲ್ಲೂ ಅಷ್ಟೇ ಕತೆ ಬೆಂಗಳೂರು ಅಷ್ಟೇ ಇರುತ್ತೆ? ಬೆಂಗಳೂರು ಅಷ್ಟೇ ಮೇಡಮ್. ನಾವೆಲ್ಲ ರಿಯಲಿಸ್ಟಿಕ್ ಪ್ಲೇಸಲ್ಲೇ ಶೂಟ್ ಮಾಡಿರೋದು ಮೇಡಮ್. ಓಕೆ ಸರ್, ಸಿನಿಮಾ ಕೊಂಡ್ಕೊಳ್ಳೋದಕ್ಕೆ ಹಿಂದಿ ಅವರು ಮುಂದೆ ಬಂದಿದ್ರು. ಸೊ ಯಾರೋ ಫೋನ್ ಮಾಡೋದಕ್ಕೆ ಅದು ಸ್ಟಾಪ್ ಆಯ್ತು ಅಂತ ಹೇಳಿದ್ರು. ಈಗ ಒಂದೆರಡು ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳಿದ್ರಿ ತುಂಬಾ ಜನ ಡಿಸ್ಟ್ರಿಬ್ಯೂಟರ್ಗಳು ನಮ್ಮ ಸಿನಿಮಾನ ಕೇಳ್ತಾ ಇದ್ದಾರೆ ವಿತರಣೆ ಮಾಡೋದಕ್ಕೆ ಅಂತ. ಬಟ್ ಅನಂತರ ಅದು ಕೋರ್ಟ್ಗೆ ಹೋಗಿದ್ರಿಂದ, ತುಂಬಾ ಕಾಂಟ್ರವರ್ಸಿ ಆಗಿದ್ರಿಂದ ತುಂಬಾ ಜನ ಹಿಂದೇಟ್ ಹಾಕಿದ್ರು. ಈಗ ನಾವೇ ಡಿಸ್ಟ್ರಿಬ್ಯೂಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ. ಸೊ ಇವತ್ತಿಗೆ ಏನಾದ್ರು ಅದೆಲ್ಲ ಸಾಲ್ವ್ ಆಯ್ತಾ? ಇಲ್ಲ, ಕೇಳ್ತಾ ಇದ್ದಾರಾ, ನೀವೇ ಮಾಡಿ? ಅಲ್ಲ, ಈ ಪ್ರೆಸ್ ಮೀಟ್ ಸ್ಟೇ ವೆಕೇಟ್ ಪ್ರೆಸ್ ಮೀಟ್ ಆದಾದ್ಮೇಲೆ ಒಂದಿಬ್ರು ಬಂದಿದ್ದಾರೆ, ಒಬ್ಬರು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಅದು ಫೈನಲ್ ಆಗಿಲ್ಲ, ಅದು ಅಗ್ರಿಮೆಂಟು. ಸೊ ಅದು ಫೈನಲ್ ಆದ ತಕ್ಷಣ ಎಲ್ಲದಕ್ಕೂ ರೆಡಿ ಇದ್ದೀವಿ ಮೇಡಮ್. ಸಿನಿಮಾನ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ, ಇನ್ನು ರಿಲೀಸ್ ಮಾಡೋಕ್ಕೆ ಹೆದರ್ತೀವ? ಮಾಡ್ತೇವೆ, ಏನಿದೆ ಆಗುತ್ತೆ. ನಮ್ಮ ಕನ್ನಡ ಜನ ಒಳ್ಳೆಯ ಸಿನಿಮಾನ ನೋಡ್ತಾರೆ, ಬೆಂಬಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮಾಡೇ ಮಾಡ್ತೀವಿ. ಡಿಸ್ಟ್ರಿಬ್ಯೂಟ್ರ್ ಸಿಕ್ಕರೂ ಪರವಾಗಿಲ್ಲ, ಸಿಗಲಿಲ್ಲ ಅಂದ್ರೂ ನಮಗೆ ಇವರು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ನಾನು ಒಂದು 2 ಸಿನಿಮಾ ಮಾಡಿದ್ದೀನಿ, ಪ್ರೊಡ್ಯೂಸು ಮಾಡಿದ್ದೀನಿ, ಡೈರೆಕ್ಟು ಮಾಡಿದ್ದೀನಿ. ಇಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಇದೆ. ಜೊತೆಗೆ ಅನೇಕ ಡಿಸ್ಟ್ರಿಬ್ಯೂಟ್ರು, ದೊಡ್ಡ ಡಿಸ್ಟ್ರಿಬ್ಯೂಟ್ರ್ ನಮ್ಮ ಸ್ನೇಹಿತರುಗಳಿದ್ದಾರೆ. ಅವ್ರ ಮುಖಾಂತರ ಮಾಡೋಣ, ಅವ್ರ ಸಹಾಯನ ತೊಗೊಂಡು. ಏನು ರಿಲೀಸ್ಗೆ ನಾವು ಎಲ್ಲೋ ಆಫ್ಘಾನಿಸ್ತಾನದಲ್ಲಿಲ್ಲ, ಇಲ್ಲ ಪಾಕಿಸ್ತಾನದಲ್ಲಿ ಇರೋದು, ನಾವು ಇಂಡಿಯಾದಲ್ಲಿ. ಯಾಕೆ ಹೆದರಬೇಕು? ಮಾಡ್ತೀವಿ ಸಿನಿಮಾ, ರಿಲೀಸ್ ಅದೇ ಆಗುತ್ತೆ. ಇನ್ನ ಫಿಕ್ಸ್ ಮಾಡ್ತೇವೆ. ಜನರಲಿ ಒಂದು ಅದೃಷ್ಟ, ಲಕ್ಕಿ ಆ ತರ ಏನಿಲ್ಲ ಮೇಡಮ್. ಯಾವ್ದಾದ್ರು ಸಿಕ್ಕಿದ್ರು ಅದೃಷ್ಟನೇ. ಯಾವ ಥಿಯೇಟರ್ ಆದ್ರೂ ಅದೃಷ್ಟನೇ ಮೇಡಮ್. ಓಕೆ, ಅವತ್ತು ರಿಲೀಸ್ ದಿನ ನೀವೇ ಬರ್ತೀರಾ, ಬಾಡಿ ಗಾರ್ಡ್ಸ್ ಬೇಕಾಗುತ್ತೆ? ಮೇಡಮ್, ಈಗ ಎಲ್ಲರೂ ಹೇಳ್ತಿದ್ರು, ನಮ್ಮ ಪ್ರೆಸ್ ಅವರು ಹೇಳ್ತಿರೋ ಫ್ರೆಂಡ್ಸ್ಗಳು, ಪೊಲೀಸ್ನವ್ರು ಕರ್ಕೊಂಡು ಹೋಗಮ್ಮ ಇಂಟರ್ವ್ಯೂಗೆ, ಅವ್ರು ಅಟ್ಯಾಕ್ ಮಾಡ್ತಾರೆ. ನಾವು ಹೇಳಿದೆ, ದೊಡ್ಡವ್ರಪ್ಪ ಅಟ್ಯಾಕ್ ಮಾಡಿದ್ರಾ ಮಾಡ್ಲಿ, ನಾವ್ ಎಲ್ಲೂ ಯಾರನ್ನ ಕರ್ಕೊಬರಲ್ಲ. ನನ್ನ ಕ್ಯೂರಿಯಾಸಿಟಿ, ಅವತ್ತು ನಿಮ್ಗೇನ್ ಬಾಡಿ ಗಾರ್ಡ್ಸ್ ಏನ್ ಬೇಕಾಗಲ್ಲ? ಏನ್ ಬೇಕು ಮೇಡಮ್? ಇಂಡಿಯಾದಲ್ಲಿ ಇದೀವಿ ಮೇಡಮ್. ಈಗ ಕರ್ನಾಟಕ ಪೊಲೀಸ್ ಸ್ಟ್ರಾಂಗ್ ಆಗಿದೆ ಅಂತಲ್ಲ, ಬಾಡಿ ಗಾರ್ಡ್ಸ್ ಬೇಕಾಗೋದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೂ ಆಗಿರ್ಬೋದು. ಯಾಕಂದ್ರೆ ತುಂಬಾ ಎಮೋಷನಲಿ ಅಟ್ರಾಕ್ಟ್ ಮಾಡುತ್ತೆ ಅಥವಾ ಟಚ್ ಮಾಡುತ್ತೆ. ಬರೀ ಫ್ಯಾನ್ಸ್ ಮಾತ್ರ ಅಲ್ಲ, ಡಿಬಾಸ್ ಫ್ಯಾನ್ಸ್ ಅಂತ ಹೇಳಿದ್ರಿ. ಸೊ ಅವ್ರ ಫ್ಯಾನ್ಸ್ ಗೊತ್ತಲ್ವಾ, ಅಂದ್ರೆ ಹಚ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಹಚ್ಕೊಳ್ತಾರೆ. ಮತ್ತೆ ನಿಮ್ಮನ್ನ ಥಿಯೇಟರ್ಗೆ ಒಳಗೆ ಕರ್ಕೊಂಡು ಹೋಗಕ್ಕೆ, ಹೊರಗೆ ಕರ್ಕೊಂಡು ಬರಕ್ ಬೇಕಲ್ವಾ? ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರೋ ಗೊತ್ತಿಲ್ಲ. ಆಕ್ಚುಲಿ ಅಲ್ಲ ನನಗೆ ನಾವೇನು ಬಾಡಿ ಗಾರ್ಡ್ ತೊಗೊಂಡು ಸೆಕ್ಯೂರಿಟಿ ತೊಗೊಂಡು ಹೋಗೋಷ್ಟು ಬೆಳೆದಿಲ್ಲ. ಸಿನಿಮಾದಿಂದ ತನಿಷ್ ಸರ್ಗೆ ಏನು ಆಗಲಿ, ಒಳ್ಳೇದು ಪಾಪ, ಒಳ್ಳೆ ಎಫರ್ಟ್ಸು, ಒಳ್ಳೆ ಕಲಾವಿದರು.
ಎಲ್ಲ ಮಾಡ್ತಾಯಿದ್ದಾರೆ. ಆಗ್ಲಿನದೇ ನಮ್ಮ ಆಶಯ ಸ್ನೇಹಿತನಾಗಿ. ನೋಡೋಣ, ದೈವ ಇಚ್ಛೆ. ಸೊ ಏನಾಗುತ್ತೋ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕನ್ನಡ ಜನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ನಾವು ಹಾಕಿರೋ ಬಂಡವಾಳ ಅಂತೂ ವಾಪಸ್ ಬರುತ್ತೆ ಅನ್ನೋ 100% ನಂಬಿಕೆ ಇದೆ. ಲಾಭನೂ ಆಗುತ್ತೆ ಅಂತ ಕಾನ್ಫಿಡೆನ್ಸಲ್ಲಿ ನಾವಿದ್ದೀವಿ. ಸರ್ ಈ ಲುಕ್ ಅಲ್ಲಿ ನನಗೆ ತಾರಕ್ ಸಿನಿಮಾದಲ್ಲಿ ದರ್ಶನ್ ಸರ್ ಹೆಂಗಿದಾರೋ ಹಂಗೆ ಕಾಣಿಸ್ತಿದ್ದೀರಾ. ಸೊ ಯಾವತ್ತಾದ್ರೂ ಮೀಟ್ ಮಾಡಿದೀರಾ ಸರ್ ಅವ್ರಿಗೆ? ನಾನು ದರ್ಶನ್ ಸರ್ನ ಯಾವತ್ತೂ ಮೀಟ್ ಮಾಡಿಲ್ಲ. ಸೊ ಅದೇನೇ ಇರಲಿ ಸಿನಿಮಾ ದಟ್ ಸೆಕೆಂಡ್ರಿ ಥಿಯೇಟ್ರಲ್ಲಿ ನೋಡ್ಕೊಳ್ಳೋಣ. ಬಟ್ ಯಾವತ್ತಾದ್ರೂ ಅಂದ್ರೆ ಲೈಕ್ ಈಗ ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ ನೆಗೆಟಿವ್ ಪಾಸಿಟಿವ್, ಈಗ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಅನ್ನೋ ಥರದ ಸಿನಿಮಾ ಆಗಿ ನಿಂತಿದೆ. ಸೊ ಈ ಟೈಮಲ್ಲಿ ಎಷ್ಟು ಗ್ರ್ಯಾಟಿಟ್ಯೂಡ್ ಇದೆ ನಿಮಗೆ ಡಿ ಬಾಸ್ ಮೇಲೆ? 100% ಅವ್ರು ಆಚೆ ಬರಲಿ, ಬೇಗ ಆಚೆ ಬಂದು ಸಿನಿಮಾಸ್ಗಳು ಮಾಡಲಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಸಿನಿಮಾ ಮಾಡಿದ್ರೆ ತುಂಬಾ ಥಿಯೇಟ್ರಿಗೆ ಜನಗಳು ಬರ್ತಾರೆ. ಅಲ್ಲಿರೋ ಪಾರ್ಕಿಂಗ್ನವರಿಂದ ಹಿಡಿದು ಥಿಯೇಟ್ರ್ ಅವರಿಂದ ಹಿಡಿದು ಡಿಸ್ಟ್ರಿಬ್ಯೂಟರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಆಗುತ್ತೆ. ಆಮೇಲೆ ಒಂದು ಸಿನಿಮಾ ಅಂದ್ರೆ ಸೆಟ್ ಅಂದಮೇಲೆ 100 ಜನ ಇರ್ತಾರೆ, 1000 ಜನ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ, ಕ್ಯಾಮ್ರಾಮ್ಯಾನು, ಅವ್ರ ಅಸೋಸಿಯೇಟ್ಸು, ಆರ್ಟಿಸ್ಟು, ಎಷ್ಟೊಂದು ಜನಕ್ಕೆ ಅದರಿಂದ ಅನ್ನ ಸಿಗುತ್ತಲ್ವಾ, ಊಟ ಸಿಗುತ್ತಲ್ವಾ, ಅವ್ರ ಸಂಸಾರಗಳು ನಡೆಯುತ್ತಲ್ಲ. ಸೊ ಅವ್ರು ಆದಷ್ಟು ಬೇಗ ಬರಲಿ. ಅದು ದೊಡ್ಡ ಸ್ಟಾರ್, ಅವ್ರು ಬಂದರೆ ಥಿಯೇಟ್ರ್ ತುಂಬುತ್ತೆ. ಅಂಥ ಸ್ಟಾರ್ ಬರಬೇಕು, ಬೇಗ ಬಂದು ಬೇಗ ಸಿನಿಮಾಸ್ಗಳನ್ನ ಮಾಡಬೇಕು. ನಮ್ಗೆ ಅದೇ ಒಂದೇ ಇಂಟೆನ್ಷನ್ ಇರೋದು ನಮಗೆ. ಅಲ್ಲ, ಎಲ್ಲರದು ಕರ್ನಾಟಕದಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇಗ ರಿಲೀಸ್ ಆಗಲಿ, ಬೇಗ ಸಿನಿಮಾ ಮಾಡಲಿ ಅನ್ನೋ ಆಸೆನೇ ಇರೋವಂಥದ್ದು. ದರ್ಶನ್ ಸರ್ನ ವಿರೋಧಿಸೋಂಥವ್ರು ಕೆಲವು ಕೈ ಬೆರಳಿ ಎಣಿಕೆ ಅಷ್ಟೇನೆ. ಎಲ್ಲರೂ ಅವ್ರಿಗೆ ಒಳ್ಳೇದಾಗಲಿ ಅಂತನೇ ಇಷ್ಟಪಡೋ ಅಂಥವ್ರು ಪ್ರತಿಯೊಬ್ಬರು ಅಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅಂತ. ಮ್ಯಾಮ್, ಈ ಸಿನಿಮಾ ಮತ್ತೆ ಈ ಪಾತ್ರದಿಂದ ನಿಮ್ಮ ಒಂದು ಕರಿಯರ್ಗೆ ಎಷ್ಟು ಪ್ಲಸ್ ಆಗುತ್ತೆ ಅಥವಾ ಎಷ್ಟು ಏನಾದರೂ ಮೈನಸ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ನೆಕ್ಸ್ಟ್ ಲೆವೆಲ್ ಪ್ರಾಜೆಕ್ಟ್ಗಳು ಸಿಗ್ಬೋದು ಅಂತ ಅನಿಸ್ತಾ ಇದೆಯಾ? ಅದೇ ಸಿನಿಮಾ ನೋಡಿದಾಗ ಪ್ರೇಕ್ಷಕರು ನನ್ನ ಪಾತ್ರನ ಇಷ್ಟಪಟ್ಟು ನಾನು ಪರ್ಫಾರ್ಮ್ ಮಾಡಿರೋದು, ನನ್ನ ಸ್ಕಿಲ್ಸ್ ಏನಿದೆ ಅದನ್ನಷ್ಟು ನೋಡಿದ್ರೆ ಬಹುಶಃ ನನಗೆ ಕರಿಯರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಎಲ್ಲ ಸಿನಿಮಾಗಳು ಅಷ್ಟೇ, ಇದು ಒಂದೇ ಅಂತಲ್ಲ. ನಾನು ಏನು ಮಾಡ್ತೀನಿ ಅದು ಜನಗಳಿಗೆ ಇಷ್ಟ ಆದರೆ ನನಗೆಲ್ಲ ಪ್ಲಸ್ ಪಾಯಿಂಟ್. ಓಕೆ, ಫೈನಲಿ ನಿಮಗೆ ನಿಮ್ಮದೇ ಆದಂಥ ಆಡಿಯನ್ಸ್, ನಿಮಗೆ ನಿಮ್ಮದೇ ಆದಂಥ ಅಭಿಮಾನಿಗಳಿದ್ದಾರೆ, ಅವರಿಗೆ ಬಾಸ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಅಂತ? ರಿಲೀಸ್ ಹತ್ರ ಓಕೆ, 19th ಪ್ಲ್ಯಾನ್ ಮಾಡಿದ್ದಾರೆ ರಿಲೀಸಿಗೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ನನ್ನ ಫ್ಯಾನ್ಸ್ಗಳು ಯಾರ್ಯಾರಿದ್ದಾರೆ ಸ್ಪೆಷಲಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇನ್ನೂ ಸಪೋರ್ಟ್ ಮಾಡಿ, ನನ್ನ ಪರ್ಫಾರ್ಮೆನ್ಸಿಗೆ ಸಪೋರ್ಟ್ ಮಾಡಿ. ಅದರಿಂದ ನನಗಿನ್ನ ಮುಂದೆ ಬರೋ ಪ್ರಾಜೆಕ್ಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ನನ್ನ ಲಾಸ್ಟ್ ಕ್ವಶನು, ಒಂದು ಪೋಸ್ಟರ್ನಲ್ಲಿ ಸಿಂಹನ ಬೋನಿಗೆ ಹಾಕಿದ್ದೀರಾ, ಹೀರೋ ಕ್ಯಾರೆಕ್ಟರ್ ಸಿಂಹನ ರೆಪ್ರೆಸೆಂಟ್ ಮಾಡುತ್ತಾ? ಬೋನಿಗೆ ಹಾಕ್ಸುವಂತ ಅಲ್ಲ, ಆ ಕ್ಯಾರೆಕ್ಟರ್ ಥೀಮ್ ಏನಂದರೆ, ಆ ಪೋಸ್ಟರ್ ಥೀಮ್ ಏನಪ್ಪ ಅಂದರೆ, ಬೋನಲ್ಲಿದ್ದರು ಸಿಂಹನೇನೆ, ಔಟ್ಸೈಡ್ ಹೊರಗಡೆ ಇದ್ರು ಸಿಂಹನೇನೋ ಒಂದು ಥೀಮ್ ಇಟ್ಕೊಂಡು ಮಾಡಿರೋಂಥದ್ದು. ಸಿಂಹ ಏನು ಜೈಲ್ಗೆ ಹೋಗೋ ಸಿಚುಯೇಷನ್ ಬರಲ್ಲ ಸಿನಿಮಾದಲ್ಲಿ? ಅಲ್ಲ, ಸಿನಿಮಾದಲ್ಲಿ ನೀನು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಯಾಕೆ ನೋಡ್ಬೇಕು ಸರ್? ಒಂದು ಲೈನಲ್ಲಿ ಮುಗಿಸ್ಬಿಡಿ. ಸಿನಿಮಾ ಒಂದು ಕುಂತ್ಕೊಂಡಾಗ ನೀವು ಈಗ ಈ ಸಿನಿಮಾನ ನಾವು ಎಲ್ಲೋ ನೋಡಿದ್ದೀವಿ, ಈ ಘಟನೆಗಳನ್ನ ಎಲ್ಲೋ ನೋಡಿದ್ದೀವಿ, ಮುಂದೆ ಏನಾಗುತ್ತೆ ಅನ್ನೋದು ಪ್ರಶ್ನೆಗೆ ಉತ್ತರ ಅದರಲ್ಲಿದೆ ಮೇಡಮ್. ಕೆಲವು ಗೊತ್ತಿಲ್ಲದರೆ ವಿಷಯಗಳು ಆ ಸಿನಿಮಾದಲ್ಲಿದೆ. ಸರ್, ಫೈನಲ್ ವರ್ಡ್ಸ್ ನಿಮ್ಮ ಕಡೆಯಿಂದ, ಬಾಸ್ ಸಿನಿಮಾನ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು? ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ, ಎಂಟರ್ಟೈನ್ಮೆಂಟ್ ಅಂತ ಏನಿರುತ್ತೆ ಗೊತ್ತಾ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ ಸಿನಿಮಾದಲ್ಲಿ. ನೀವೆಲ್ಲೋ ತುಂಬ ಸ್ಟ್ರೆಸ್ ಆಗಿರುತ್ತೆ, ವಾರ ಇಡೀ ಕೆಲಸ ಮಾಡಿ ಅಥವಾ ತಿಂಗಳೆಲ್ಲ ಕೆಲಸ ಮಾಡಿ ಸ್ಟ್ರೆಸ್ ಆಗಿರುತ್ತೆ, ಒಂದು ರಿಲೀಫ್ ಬೇಕು, ಫ್ಯಾಮಿಲಿ ಜೊತೆ ಹೋಗಬೇಕು, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋಗ್ತಾ ಇದ್ದಾರೆ, ವಲ್ಗ್ಯಾರಿಟಿ ಇರಬಾರ್ದು ಸಿನಿಮಾದಲ್ಲಿ. ಬಾಸ್ ಸಿನಿಮಾಗೆ ಹೋದರೆ ಏನೂ ಇರಲ್ಲ, ನಿಮಗೆ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ಲರೂ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ. ಬಾಸ್ ಅಭಿಮಾನಿಯಾಗಿಯೂ ಹೇಳ್ತಿದ್ದೀನಿ, ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಗಲಿ. ಡಿ ಬಾಸ್ ಫ್ಯಾನ್ಸ್ಗೆ ಎಮೋಷನಲಿ ಕನೆಕ್ಟ್ ಆಗುವಂಥ ಸಿನಿಮಾ ಇದಾಗಿರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬಹುಶಃ ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಿನಿಮಾ ರಿಲೀಸ್ ದಿನ ಫಸ್ಟ್ ಶೋ ನಾವು ನಿಮ್ಮ ಜೊತೆ ಸಿನಿಮಾ ನೋಡುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಇಷ್ಟೊತ್ತು ಫ್ರೀ ಮಾಡಿಕೊಂಡು ಟೈಮ್ ಮಾಡ್ಕೊಂಡು ನನ್ನ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಓಕೆ, ಇದಾಗಿತ್ತು ಬಾಸ್ ಸಿನಿಮಾ ತಂಡದ ಮಾತುಕತೆ. ಡಿಸಪಾಯಿಂಟ್ಮೆಂಟ್ ಆಗಲ್ವಂತ ಈ ಸಿನಿಮಾ ನೋಡಿದ್ರೆ. ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಎಮೋಷನಲಿ ಕನೆಕ್ಟ್ ಆಗ್ತಾರಂತೆ. ಅದು ಯಾವ ರೀತಿ ಕನೆಕ್ಟ್ ಆಗ್ತಾರೆ, ಈ ಸಿನಿಮಾನ ಯಾವ ಲೆವೆಲಿಗೆ ತಗೊಂಡು ಹೋಗ್ತಾರೆ, ಈ ಸಿನಿಮಾಗೆ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮೈನಸ್ ಆಗುತ್ತೆ, ಹೇಗಿದೆ ಸಿನಿಮಾ ಕಾದು ನೋಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ಸ್ಪೆಷಲ್ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.